ಹಾಯ್ ನಮಸ್ತೆ, ವೆಲ್ಕಮ್ ಟು ಬಿಲ್ಡರ್ಸ್ ಫ್ಯಾಮಿಲಿ ಲಾಗ್ಸ್. ಇವತ್ತು ನಾನು ಹಾಗೂ ನನ್ನ ಧರ್ಮಪತ್ನಿ ಎಲ್ಲಿದೆ ಕಾಣ್ತಿಲ್ಲ ನೀವು ಬಂದು ಫುಲ್ಲು ಅವ್ರ ತವ್ರ ಮನೆಗೆ ಹೊಟ್ಟಿದ್ದೀವಿ. ನನ್ನ ಫ್ರೆಂಡ್ ಮದುವೆ ಅವ್ರ ತವ್ರ ಮನೆಯಲ್ಲೇ ಇದೆ. ಸೊ ಹಾಗಾಗಿ ಎಲ್ಲ ಜೊತೆಗೆ ಹೊಟ್ಟಿದ್ದೀವಿ. ಓಕೆ, ಗುಂಡಾಗಲೇ ಹತ್ತು ನಿಂತನ ಪೂರ್ತಿ ಒಳಗಡೆ. ಓಯ್ ನೋಡ್ರಿ, ಆಗಲೇ ಸ್ಟಾರ್ಟ್ ಮಾಡೋಣ ಇನ್ನೂ ನಾವು ಒಂದು ಆಟನ. ಬರ್ರಿ ಇವತ್ತಿಂದ ಹೆಂಗಿರುತ್ತೆ ಏನು ಕಂಪ್ಲೀಟ್ ಜರ್ನಿ ಎಲ್ಲಾನು ತೋರಿಸ್ತೀನಿ. ರಿಶು ಇಲ್ಲೇ ಇರ್ತಾನಂತೆ. ಬಾ, ರಿಶು ಇಲ್ಲೇ ಇರ್ತಾನಂತ, ಅವ್ನು ಕರ್ಕೊಂಬಿಡ್ರಿ. ಹಾಂ, ಬರ್ತೀಯ ನೀನು? ಜೋರು. ಎಲ್ಲಿಗೆ ಹೊಂಟೀವಿ ರಿಶು ನಾವು? ಏನು ಇನ್ನೊಂದ್ಸಲ ಹೇಳು. ಜಕ್ಕಮಂಡಿಗೆ ಅಂದ್ರೆ ಜಮಖಂಡಿ. ಅವ್ರಿಗಿನ್ನ ಅನ್ನಕ್ಕೆ ಬರಲ್ಲ, ಜಕ್ಕಮಂಡಿ ಅಂತಾನೆ. ಇದಕ್ಕಿಂತ ಮುಂಚೆ ಏನಂತಿದ್ದಪ್ಪಿ ನೀವು ಊರಿಗೆ? ಜಮಖಂಡಿಗೆ ಜಕ್ಕಂಬಿ ಅಂತಿದ್ದೆ ನೋಡ್ರ, ಅವನೇ ಹೇಳ್ತಾನ. ಏನಂತಿದ್ದೆ ಮುಂಚೆಗೆ? ಜಕ್ಕಂಬಿ ಅಂತಿದ್ದೆ. ಈಗೇನಂತಿ? ಈಗ ಜಕ್ಕಮಂಡಿ ಅಂತೀನಿ. ಮತ್ತೆ ಜಮಖಂಡಿ ಅಂತ ಯಾವಾಗ ಅಂತೆ? ನಾಳೆ ಅಂತಾನಂತೆ. ಓಕೆ, ಅಜ್ಜಾಜಿ ಕೇಳಿದೆ ಅಂತ ಹೇಳಿ ಹೊಸ ಗಾಡಿಲಿ ನಾವು ಫಸ್ಟ್ ಟೈಮ್ ಹೊಂಟಿವಿ. ಅದಕ್ಕೆ ಕಾಲ್ ಬರ್ತಾ ಇದೆ. ಬಾಯ್ ಮಾಡಿ ಎಲ್ಲರಿಗೂ. ಬಾಯ್. ಜಕ್ಕಮಂಡಿಗೆ ಹೊಂಟಾನಂತ ನೋಡ್ರಿ ಅವನು. ಬಾಯ್ ಬಾಯ್. ಅಲ್ಲೇ ಹಾ, ಬಾಯ್. ಯಾವಾಗ ಬೆಳಿಗ್ಗೆ 11:30 ಬಿಡೋಣ ಅಂತ ಹೇಳಿ, ಇವಾಗ ಟೈಮ್ ಎಷ್ಟು? ನಾವು ಗೊತ್ತಲ್ಲ, ಟೈಮ್ ಅಂದ್ರೆ ಟೈಮ್ ಅಂದ್ರೆ ನೀವಂದ್ರೆ ಟೈಮ್ ಹಂಗಾಗ್ಬಿಟ್ಟೈತಿ. ನೋಡಿ ಎಷ್ಟು ಗಂಟೆ ಕರೆಕ್ಟ್ 1:25 ಆಗೈತಿ ಇವಾಗ ಟೈಮ್. ಎಷ್ಟು ಕೇಳೋದು ಎಷ್ಟಕ್ ಬಿಡೋದು? ಇವ್ರಿಬ್ಬರನ್ನು ಕರ್ಕೊಂಡ್ ಬರೋಷ್ಟ್ರಲ್ಲಿ ಇಷ್ಟು ಏನಪ್ಪಾಜಿ ಏನ್ ಬೇಕು ರಿಶು? ಮನೆ ಬಿಟ್ಟು 1 ನಿಮಿಷನೂ ಆಗಿಲ್ಲ, ಯಾಗ್ಲೂ ಸ್ಟಾರ್ಟ್ ಆಗ್ತಾ ನಿಮ್ದು? ಬರೀ ನಮ್ ಊರ್ ಮುಟ್ಟೋವರೆಗೂ. ಇವತ್ತು ಆಕ್ಚುಲಿ ದಾರಿಲಿ ಮ್ಯಾಗಿ ತಿನ್ನೋಣ ಅಂತೇಳಿ ಮ್ಯಾಗಿ ಮಾಡ್ಕೊಂಡ್ವಿ. ತುಂಬಾ ದಿನ ಆಗಿತ್ತು. ನಾವು ಅಜ್ಜಿ ಊರಿಗೆಲ್ಲ ಹೋಗ್ಬೇಕಾದ್ರೆ ಮನೆಗೆ ಅಮ್ಮ ಇವ್ರು ಯಾವಾಗಾರು ಒಂದೊಂದ್ಸಲ ಮ್ಯಾಗಿ ಮಾಡ್ಕೊಂಡ್ ಬರ್ತಿದ್ರು. ಬಾಕ್ಸ್ ಅಲ್ಲಿ ಇದ್ ತಿನ್ನಕ್ ಒಂಥರ ಚೆನ್ನಾಗಿರುತ್ತೆ ಅದು. ಏನ್ ಬೇಕಾ? ಮ್ಯಾಗಿ ತಿನ್ಬಾರ್ದು. ಇನ್ನು ಮನಿನ ಕ್ರಾಸ್ ಆಗಿಲ್ಲ, ಆಗ್ಲೇ ಸ್ಟಾರ್ಟ್ ಆತ. ಇನ್ನ ಜಮಖಂಡಿ ಮುಟ್ಟೋವರೆಗೂ ಹಿಂಗೆ. ತಡಿಯಪ್ಪ, ಬಿಸ್ಲೈತ್ ಒಂದ್ ಸೆಕೆಂಡ್ ಹಾಕೊಂಡ್ಬಿಡ್ತೀನಿ. ಏನ್ ಬಿಸ್ಲೈತ್ರಿ? ನಾವು ಈಗೇನ್ ಮಳೆ ಸ್ಟಾರ್ಟ್ ಆಗ್ತೈತಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಹೆವಿ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟತಿ. ಏನ್ ಕತಿ ಹಿಂಗಾದ್ರೆ? ತಡಿಯೋಪ, ಇವ್ನ್ ಕೊಡೋವರೆಗೂ ಬಿಡಲ್ಲ ಅನಿಸ್ತೈತಿ. ಇನ್ನು ನೋಡ್ರಿ, ಇನ್ನು ನಾವು ಊರೇ ದಾಟಿಲ್ಲ, ಆಗ್ಲೇ ಶುರು ಮಾಡ್ದ ಅಣ್ಣ ಮ್ಯಾಗಿ. ಅಲ್ಲೆಲ್ಲ ಇದನ್ ಮಾಡ್ತೀಯ ರಿಶು? ಒಂದ್ ಸೆಕೆಂಡ್ ತಡಿ, ನಾ ತಿನ್ನಿಸ್ತೀನಿ. ರಿಶು, ನಾವು ಚಿಕ್ಕವರಿದ್ದಾಗ ಹಿಂಗೇನೆ ಅಮ್ಮ ಹೇಳ್ತಿದ್ರಲ್ಲ. ಬಟ್ ಬಸ್ ಸಿಕ್ಕ ತಕ್ಷಣ, ಬಸ್ ಒಳಗೆ ಕೂತ ತಕ್ಷಣ ಏನಾದ್ರು ಕೊಡು, ಚಿಪ್ಸ್ ಕೊಡು, ಬಿಸ್ಕೆಟ್ ಕೊಡು ಅಂತ ಸ್ಟಾರ್ಟ್ ಮಾಡ್ಬಿಡ್ತಿದ್ವು ಅಂತ. ಅದಕ್ಕ ಅವನು ಹಂಗೆ ಕಲ್ತಿರೋದ್ ನಿಮ್ ನೋಡಿ. ಮತ್ ನೀನು? ನಾನೇನ್ ಹಂಗ್ ಮಾಡಲ್ಲವ. ಹಾ ಹೌದು, ಯಾವಾಗಾದ್ರೂ ಒಂದ್ಸಲ ಅವನಿಗೆ ಅಕೇಶನಲ್ಲಿ ತಿನ್ನಿಸ್ತೀವಿ, ಆಚೆ ಬಂದಾಗ ಯಾವಾಗಾದ್ರು. ಅವಾಗ ಅವನಿಗೆ ಹಬ್ಬ ಮ್ಯಾಗಿದು. ಮನೇಲಿ ಕೊಡಲ್ಲ ಅದಕ್ಕೆ ಅವಂಗ. ಮನೇಲಿ ಮ್ಯಾಗಿ, ಬಿಸ್ಕೆಟ್ಸ್ ಈ ಥರದ್ದೆಲ್ಲ ಅವಾಯ್ಡ್ ಮಾಡ್ಬಿಡ್ತೀವಿ. ಅವನಿಗೆ ಬಿಸ್ಕೆಟ್ಸ್ ಅಭ್ಯಾಸನೇ ಇಟ್ಟಿಲ್ಲ ಅಲ್ಲ? ಬಿಸ್ಕೆಟ್ ಅಭ್ಯಾಸ ಇಟ್ಟಿಲ್ಲ ಆ್ಯಕ್ಚುಲಿ. ಅದಕ್ಕೆ ಹೊರ್ಗಡೆ ಬಂದಾಗ ಅವನಿಗೆ ಫುಲ್ ಹಬ್ಬ. ಏನೇನು ಸಿಗುತ್ತೆ, ಚಿಪ್ಸು, ಬಿಸ್ಕೆಟ್ಸ್ ಬೇಕು ಅಂತ ಅಷ್ಟೇ. ತಿನ್ಸ್ ಆಮೇಲೆ ಮಾಡೋಣ. ಇಲ್ಲಿ ಇದಕ್ಕೆ ನಿಲ್ಸಿದ್ರಪ್ಪ ಮಮ್ಮು. ಮಮ್ಮು ಹಿಂದಿನ ದಿನ ಹಾಕಿಡ್ರಿ ಅಂತ 1000 ಸರಿ ಹೇಳ್ತೀನಿ. ಎವ್ರಿ ಟೈಮ್ ಊರಿಗೆ ಹೋಗ್ಬೇಕಾದ್ರೆ ಒಂದ್ ದಿನಾನು ಮುಂಚೆ ಹಾಕಲ್ಲ. ಯಾವಾಗ್ಲೂ ಹಂಗೆ ಊರಿಗೆ ಹೋಗೋ ದಿನಾನೇ ಅಲ್ಲೇ ಆನ್ ದ ವೇ. ಮುಂಚೆ ಮನೇಲೆ 1 ತಾಸ್ ಲೇಟ್ ಮಾಡಿರ್ತಾರ ಮೇಲೆ ಇದ್ದು. ಏನ್ ಹೇಳ್ತೀನಿ, ನಾನು ನಿಜಾನೇ ಹೇಳ್ತಿರೋದು. ಇವನ್ ಬೈ ನೋಡ್ರಿ ಇಲ್ಲಿ ಮುಖ. ಮ್ಯಾಗಿ ಇಷ್ಟ ನಿಂಗೆ? ಇಲ್ಲ, ಖಾಲಿ ಮ್ಯಾಗಿ. ಮತ್ತೆ ಹೇಳ್ಬೇಕು ಪಪ್ಪಾಗ, ಬೇಗ ನೀವು ಮುಂಚೆನೆ ಹಾಕ್ಸ್ಕೊಂಡ್ ಬರ್ಬೇಕು ಪೆಟ್ರೋಲ್ ಅಂತ. ನಾವ್ ಹೇಳಿದ್ದು ಪ್ರತಿ ಸರಿ ಅದೇ. ಆಟೋ ಕಟ್ ಏನ್ ಮಾಡತ್ತೀರ ಅಂತ ತೋರ್ಸಾತೀನಿ. 1000 ಸರಿ ಹೇಳಿದ್ರು ಅಷ್ಟೇ, ಮುಂಚೆನೆ ಹೇಳ್ರಿ ಹಾಕಸ್ರಿ ಅಂತ. ನೀವು ಮುಂಚೆನೆ ಎಷ್ಟು 1000 ಸರಿ ಹೇಳಿದ್ರು ಮತ್ತೆ ಹಂಗೆ ಮಾಡ್ತಿಯಲ್ಲ, ಅದನ್ನೇ ಹೇಳ್ತಿರೋದು. 1000 ಸರದಾರ. ಹೌದೌದು, 1000 ಸರಿ ಹೇಳ್ಸ್ಕೊಂಡ್ರು. ಏನ್ ಮೊಬೈಲ್ ಎಲ್ಲ ಐತೆ? ಮೊಬೈಲ್ ಗೊತ್ತಿಲ್ಲ, ಇಲ್ಲಿ ಚಾರ್ಜ್ ಹಾಕಕ್ಕೆ ಪೆಟ್ರೋಲ್ ಎಷ್ಟು ಮಾಡೋದು?
ಮಾರ್ಚ್ ಮತ್ತೆ ಇಲ್ಲೊಂದು 10-15 ನಿಮಿಷ ಆಯ್ತಿಲ್ಲ ಅವ್ನು ಬಾಯಿ ತೋರ್ಸ ಒಂದು ತೋರ್ಸಿದೆ. ಒಂದು ಬಾಯಿ ಹೆಂಗಾಗೈತಿ ಹಾ ಮ್ಯಾಗಿ ತಿಂದಾಗ್ಲೇ ಇನ್ನು ನಿಂಗ್ ಬೇಕಾ ನೀನೇನ್ ಮಾಡ್ತೀಯ ಫೋಟೋ ತೆಗಿಯೋದಲ್ಲ ಇದೆ ತೋರಿಸ್ತೀನಿ ತಡ್ರಿ ನಮ್ದು ಫುಲ್ ಜಮಖಂಡಿ ಮುಟ್ಟೋವರೆಗೂ ಹೆಂಗ್ ಮಾಡ್ತಾನೆ ಇವನು ಅಂತ ಹೇಳಿ ಫೇವ್ರೆಟ್ ವೆಹಿಕಲ್ಸ್ ಬಂದವು ಏನ್ ಹೊಂಟೈತ್ರಿ ಇಶ್ಯೂ ಅಲ್ಲ ಸೊ ಇಲ್ಲಿ ಟ್ರಕ್ ಐತಿ ಅದು ಟ್ರಕ್ ಇರ್ಲಿ ಅಲ್ಲಿ ಹೋಗಿತ್ತು ನೋಡಿ ಅಲ್ಲೊಂದು ಟ್ರಕ್ ಎಲ್ಲ ನಮ್ಮ ರೀಸೆಂಟ್ ಫೇವ್ರೆಟ್ ವೆಹಿಕಲ್ಸ್ ಬಂದ್ಬಿಟ್ಟಾವ ಇಲ್ಲಿ ಅಷ್ಟ ಮುಗೀತನಪ್ಪ ನಿಮ್ಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಮುಗೀತು ನೋಡ್ರಿ ಅದಕ್ಕೆ ಹೇಳೋದ ಮುಂಚೆ ಹಾಕ್ಸಿಡು ಹೋಗೋ ಏನ್ 5 ನಿಮಿಷದಲ್ಲಿ ಏನ್ ಆಕತಿ ಏನ್ ಹಾಕೈತಿ ಮನೇಲೆನ 1 ತಾಸು ಲೇಟ್ ಮಾಡಿರ್ತೀಯ ಮತ್ತೆ 5 ಬೇರೆ ನಮಗೇನು ಬೇಗ ತವ್ರ ಮನೆಗೆ ಹೋಗ್ಬೇಕು ಅಂತ ನಮ್ದು ಇರ್ತೈತ ನೀವ್ ಇನ್ನೂ ಈಗ ಅದೆಲ್ಲ ಬಿಡು ಟ್ರಿಪ್ ಸೆಟ್ ಮಾಡೀನಿ ನೋಡೋಣ ಮೈಲೇಜ್ ಎಷ್ಟು ಅಂತ ನಿಮ್ಮ ಈ ಗಾಡಿದು ಇನ್ನೊಂದು ಹೆಂಗೆ ಅಂದ್ರೆ ಫ್ರೆಂಡ್ಸ್ ಗಾಡಿ ಎಲ್ಲ ಸೂಪರ್ ಲಕ್ಸುರಿ ಕಂಫರ್ಟ್ ಲಕ್ಸುರಿ ಇದೆ ಪ್ರತಿಯೊಂದು ಎಲ್ಲಾನು ಕೊಟ್ಟಿದ್ದಾರೆ ಮೈಲೇಜ್ ಒಂದ್ ಬಿಟ್ಟು ಮೋಸ್ಟ್ಲಿ ನಾವು ಚೆಕ್ ಮಾಡಿಲ್ಲ ಈಗ ಗೊತ್ತಾಗತ್ತೆ ಏನು ಇವಂದಂತೂ ಬರೀ ಮ್ಯಾಗಿನೇ ತಿನ್ಬಾರ್ದಪ್ಪ ಸಾಕೀಗ ಗಾಡಿ ಸ್ಟಾರ್ಟ್ ಆಯ್ತಂದ್ರೆ ಮ್ಯಾಗಿ ಬೇಕು ಇವಂಗ ಈಗ ಬೇಡ ನೋಡೋಣ ಮೈಲೇಜ್ ಎಷ್ಟು ಬರ್ತೈತಿ ಇವ್ರ ಊರಿಗೆ ಮೈಲೇಜ್ ಚೆನ್ನಾಗ್ ಬಂತಂದ್ರೆ ಇವ್ರ ಊರ್ ಸೂಪರ್ ಅಂತ ನಮ್ಮೂರ್ ಯಾವಾಗ್ಲೂ ಸೂಪರ್ ಸೂಪರ್ ಇರೋದಕ್ಕೆ ನೀವ್ ಮಾಡ್ಕೊಂಡಿರೋದು ಅದೇ ಮತ್ತೆ ಹೇಳ್ತೀರ ಸೂಪರ್ ಇರೋದಕ್ಕೆ ನೀವು ಅದಕ್ಕೆ ನೀನ್ ಹೇಳಕ್ಕಿಂತ ಮುಂಚೆ ನಾನೇ ಹೇಳ್ಬಿಟ್ಟೆ ಅವ್ನಿಗೆ ಏನ ಅಂತ ತಡಿ ಇವನ್ ಬಿಡಲ್ಲಪ್ಪ ಅವ್ನಿಗೆ ತಿನ್ಸಿ ಮತ್ತೆ ಮಾತಾಡೋಣ ಬನ್ನಿ ಮಾರಾಯ್ತಿ ಬರೀ ನಂದ್ ಮಾತ್ರ ಹೇಳ್ತಾಳೆ ಪೆಟ್ರೋಲ್ ಹಾಕ್ಸಿಲ್ಲ ಅದಿಲ್ಲ ಅಂತ ಬ್ಯಾಗ್ ಯಾರು ಇಟ್ಟಿದ್ದು ಕಾರ್ ಒಳಗೆ ಯಾರು ಇಟ್ಟಿದ್ದು ಅದನ್ನ ಹೇಳ ಆ ಕಾರು ಸ್ನಾಕ್ಸ್ ಇಂದು ಹಿಂದಕ್ಕಿಟ್ಟಾಳ ಮತ್ತ ಅವನು ಇದನ್ ಕೇಳ್ದ ಚಿಪ್ಸ್ ಕೇಳ್ದ ಅದನ್ನ ಕೇಳ್ದ ಅಂತಂದ್ರೆ ಪ್ರಾಬ್ಲಮ್ ಅನ್ಲಾಕ್ ಮಾಡ್ಲೆ ಹೆಂಗ್ ಮಾಡದ್ಲಿಪ್ಪ ಅದು ಅನ್ಲಾಕ್ ಹೆಂಗ್ ಮಾಡೋದು ಲಾಕ್ ತಡಿ ಲಾಕ್ ಆಗ್ಬಿಟ್ಟತ್ ಗಾಡಿ ಹೊಸ ಗಾಡಿ ಅಲ್ಲ ಇನ್ನು ನಮಗೂ ಅನ್ಲಾಕ್ ಮಾಡಿದ್ರೆ ಓಪನ್ ಆಯ್ತು ಹಿಂದೆ 3rd ರೋಲ್ ಹಾಕಿದಾಳೆ ಎಲ್ಲ ಮರ ಐತಿ ಸ್ನ್ಯಾಕ್ಸ್ ಮತ್ತ ಅವ್ನಿಗೆ ನೆನಪಾದ್ರೆ ಮುಂದೆ ಯಾರು ನಿಲ್ಲಿಸ್ತಾರೆ ಅಂತೇಳಿ ಇಲ್ಲೇ ನಿಲ್ಲಿಸ್ತಾ ಇದೀನಿ ಯಾರು ನೋಡ್ ಕಾಲ್ ಹುಬ್ಬಳ್ಳಿ 1 ಸೆಕೆಂಡ್ ಎಸ್ ಇಲ್ಲ ಐತ್ ನೋಡಮ್ಮ ಎಲ್ಲ ಏನಿಲ್ಲ ಮಾತಾಡ್ತೀನಿ ತಡಿ ಅಣ್ಣ ಕಾಲ್ ಮಾಡ್ತಾ ಇದಾರೆ ನೋಡೋಣ ಬನ್ನಿ ಹೆಂಗಿದೆ ಅಂತ ಜರ್ನಿ ನಿಮ್ಗೂ ತೋರ್ಸ್ಕೊಡ್ತೇನೆ ಜರ್ನಿ ಸ್ಟಾರ್ಟ್ ಆಗಿಲ್ಲ ಆಗ್ಲೇ 3 ಸ್ಟಾಪ್ ಒಂದು ಪೆಟ್ರೋಲ್ಗೆ ಇನ್ನೊಂದು ಸ್ನ್ಯಾಕ್ಸ್ದು ಬ್ಯಾಗ್ ತಕೊಳಕ್ಕೆ ಇನ್ನೊಂದು ಈಕಿ ಕೈ ತೊಳೆಯಕ್ಕೆ ನನ್ ಮಗಂದರಾಗ್ಲಿ ಕೈ ತೊಳೆಯೋದ್ ನೀನ್ ತಾನೆ ಮತ್ತೆ ನಿನಗೆ ಹೇಳ್ಬೇಕು ಮತ್ತೆ ಅವನ್ ಸಂಬಂಧ ಅದು ನನ್ ಸಂಬಂಧ ಏನಲ್ಲ ಅವ್ನ್ ಬಾಯಿ ತೊಳೆದ್ಬಿಡಂಗ ನೋಡಿ ಲೇಗುಂಡು ಈ ಕಡೆ ತಿರುಗ ಜಮಖಂಡಿಯನ್ನು ಈ ಹುಡುಗರದ್ ಹೆಂಗೆ ಅಂದ್ರೆ ಇನ್ನೊಂದ್ 2 ವರ್ಷ ಆದ್ಮೇಲೆ ಸ್ಪಷ್ಟವಾಗಿ ಮಾತು ಕಲ್ತು ಬಿಡ್ತಾನೆ ಅವಾಗ ಮಾತು ಕೇಳೋದ್ಕಿಂತ ಇನ್ನೂ ಪೂರ್ತಿ ಕಲಿತಾ ಇರ್ತಾರಲ್ಲ ಈಕೆ ಅದು ಕೇಳೋದೇ ಒಂಥರ ಮಜಾ ಮಕ್ಳದ್ದು ಅದೊಂದು ಖುಷಿ ಎಲ್ಲಾನು ಎಂಜಾಯ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಂತೂ ಇನ್ನೊಂದೇನೋ ವರ್ಡ್ ಅಂತ ಇದೇ ರೀತಿ ಇನ್ನೊಂದು ವರ್ಡ್ ಅಂತಿದ್ನಲ್ಲ ಯಾವ್ದವನು ಗಣೇಶ ಗಶಾನ ಗಣೇಶ ಅನ್ನಪ್ಪ ಈಗ ಅಂತನ್ ಮೋಸ್ಟ್ಲಿ ಈಗ ಅಂತ ಮುಂಚೆ ಮುಂಚೆಗೆ ಏನಂತಿದ್ದೀರಿ ಗಣೇಶಗೆ ಗಣೇಶ ಅನ್ನಕ್ ಬರ್ತಿರ್ಲಿಲ್ಲ ಅವನಿಗೆ ಗಷಣ ಅಂತಿದ್ದ ಯಾವಾಗ ಸಣ್ಣ ಪಾಪು ಇದ್ದಾಗ ಹೇಳ್ತಿದ್ದ ನೋಡ್ರಿ ಅವನು ಆಯ್ತಾ ಅಣ್ಣ ಮಲ್ಕಂತ್ಯ ಈಗ ಜಕ್ಮಂಡಿ ಬರ್ತೈತಿ ಇನ್ನೂ 2-3 ತಾಸು ಇಲ್ಲೇ ಟೈಮ್ ಎಷ್ಟೊತ್ತು ಮಾಡಿದ್ವಿ ನೀವಮ್ಮ ನೋಡಿದ್ರೆ ಬೇಗ ಬಿಡಲ್ಲ ಏನಿಲ್ಲ ನೋಡಲ್ಲ 1:54 ಆಗೈತಿ ಟೈಮ್ ನಾವು ಎಷ್ಟು 5:11ಕ್ಕೆ ರೀಚ್ ಆಗ್ತಿದೀವಿ ಅಂತ ತೋರಿಸ್ತಾ ಇದೆ ನೋಡೋಣ ಮಧ್ಯ ಇನ್ನು ಎಷ್ಟು ಬ್ರೇಕ್ ಆಗ್ತಾವೋ ಏನೋ ಆದಷ್ಟು ಬ್ರೇಕ್ ಕೊಳ್ದಿರಂಗ ಹೋಗೋಣ ಏನೇ ನಿನಗೆ ತವ್ರ ಮನೆ ಕರ್ಕೊಂಡು ಹೊಂಟಿ ಅಲ್ಲ ನೀನ್ ಕೊಡಿಸ್ಬೇಕು ನನಗೆ ಏನು ಊಟ ಸಾಕು ಒಂದೊತ್ತು ಉಂಡೋನು
3 ಹೊತ್ತು ಉಂಡವನು ನಂಗೆ 2 ಹೊತ್ತು ಉಂಡವನು ಗೊತ್ತೈತಿಲ್ಲ ಗಾದೆ. ಗೊತ್ತಿಲ್ಲಪ್ಪ. ಹಂಗ 2 ದಿನಕ್ಕೊಮ್ಮೆ ಉಂಡವ್ರು ಇನ್ನೂ ಗ್ರೇಟ್ ಯೋಗಿಕ್ಕಿಂತ ಗೊತ್ತಾತ. ಓಕೆ ಹಂಗೆ ಮಾಡಂತ ಹಂಗಿದ್ರೆ ಮನೆಗೆ ಹೋದ್ಮೇಲೆ ನನ್ಗೂ ಅಡ್ಗೆ ಮಾಡ್ಬೇಡ ಅಂತ ಹೇಳ್ಬೇಡ. ಅದು ಬೇರೆ ಮನೆ ಬೇರೆ, ಆಚೆ ಬಂದಾಗ ಆಚೆ, ಮನೆ ಬಂದಾಗ ಮನೆಗಂದ್ರೆ ಡೈಲಿ ಅಡ್ಗೆ ಮಾಡ್ಬೇಕು, ಹೊರಗಡೆ ಬಂದಾಗ ಎರಡು ದಿನಕ್ಕೆ ಒಂದ್ಸರಿ ಊಟ ಮಾಡ್ಬೇಕಂತ. ಇದೆಂತ ನ್ಯಾಯ? ಹಂಗೆ ಅದು. ನ್ಯಾಯ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ನಾನು. ಹೌದು. ಓಕೆ ಬನ್ನಿ. ಹಂಗ್ ನೋಡಿದ್ರೆ ಈಗ ಸ್ಟಾರ್ಟ್ ಮಾಡಿದೀವಿ. ಯಾಕೆ ವಿಂಡೋ ತೆಗ್ದಿದ್ಯಾ? ರಿಶು ತೆಗಿಬಾರ್ದಪ್ಪಜಿ. ರೋಡ್ ಆಕ್ಚುಲಿ ಸ್ವಲ್ಪ ಇದು ಇದೆ ಅನ್ನೋದ್ ಬಿಟ್ರೆ ಹೆಂಗೈತೆ ಹೊಸ ಗಾಡಿ ಹೊಡ್ಯೋಕೆ? ಗಾಡಿ ಏನೋ ಚೆನ್ನಾಗಿದೆ, ರೋಡು ನೀಟ್ ಇದೆ, ಬಟ್ ಅಂಡುಲೇಷನ್ಸ್ ಜಾಸ್ತಿ. ಹೌದು, ಹಿಂಗೆ 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 ಎತ್ತಾಗ್ತಾ ಇರುತ್ತೆ ಒಂಥರ. ಇದು ಯಾವಾಗ ಇನ್ನು ಇದನ್ನು 4 ವೇ ಮಾಡ್ಬಿಟ್ರು ಅಂತೂ ಇನ್ನೂ ಸೂಪರ್ ಆಗತ್ತೆ. ಓಕೆ ಬನ್ನಿ. ಈಗ ಹುಬ್ಳಿ ಆಕ್ಚುಲಿ ಎಕ್ಸಿಟ್ ಆಗ್ತಿರೋದು ನಾವು, ಅಲ್ಲಿ ಬರ್ತಿದೆ ನೋಡಿ. ಈಗ ನೆಕ್ಸ್ಟ್ ಇದು ಒಂದು ರೀತಿ ನೈಸ್ ರೋಡ್ ಇದ್ದಂಗೆ ನಮ್ಮ ಹುಬ್ಳಿಗೆ. ಇಲ್ಲಿಂದ ರೈಟ್ ಹೋದ್ರೆ ಇದು ಬೆಂಗಳೂರು ರೋಡಿಗೆ ಕನೆಕ್ಟ್ ಆಗುತ್ತೆ, ಗದಗ ರೋಡ್ ಕೂಡ ಹೋಗ್ಬೋದು ಇಲ್ಲಿಂದಾನೆ. ಅಂದ್ರೆ ವಿಜಾಪುರಿಂದ ಹಿಂಗಿಂದ ಬಂದ್ರೆ ಇಲ್ಲೇ ನೀವು ಆ ಕಡೆಯಿಂದ ಬರ್ತಾ ಲೆಫ್ಟ್ ತಗೊಂಡ್ಬಿಟ್ರೆ ಗಬ್ಬೂರ್ಗೆ ಹೋಗಿ ಟಚ್ ಆಗ್ತೀರಾ. ಅಂದ್ರೆ ಬೆಂಗಳೂರಿಗೂ ಹೋಗ್ಬೋದು, ಗದಗ ರೋಡ್ಗೂ ಹೋಗ್ಬೋದು. ನಮಗೂ ಏನಾದರೂ ಬೆಂಗಳೂರು ರೋಡ್ಗೆ ಹೋಗ್ಬೇಕಿತ್ತು, ಒಳಗಡೆ ಸಿಟಿಲಿ ಟ್ರಾಫಿಕ್ ಇತ್ತು ಅಂದ್ರೆ ಇದು ಇನ್ಮೇಲೆ ನೆಕ್ಸ್ಟ್ ಒಳ್ಳೆ ರೋಡ್ ಆಗುತ್ತೆ. ಇನ್ನೊಂದು ಊಟ ಕೊಡಿಸ್ತಾರಂತ ನಾನು ಹೇಳ್ತೀನಿ ನಿಮಗೆ. ಈಗ ತವ್ರ ಮನೆ ಕರ್ಕೊಂಡು ಹೊಂಟ್ರೆ ನಿಂದು ಹೊಟ್ಟೆ ತುಂಬಿರ್ಬೇಕವ. ತುಂಬೈತಿ ಖುಷಿ. ನಾ ಹೋಗ್ತಿರೋದು ನನ್ನ ಫ್ರೆಂಡ್ ಮದ್ವೆಗೆ, ನಾನು ಬರ್ತೀನಿ ಬಿಡೆ ಅಂತಂದ್ರೆ ಇಲ್ಲ ನಾನು ಬರ್ತೀನಿ, ನಾನು ನಮ್ಮ ಫ್ರೆಂಡ್ಸ್ ಬರ್ತಾರೆ, ನಾ ಒಬ್ಬನೇ ಬರ್ತೀನಿ ಬಿಡ, ನಿಮ್ ಮನೇಲಿ ಹೋಗಿ ಉಳ್ಕೊಂಡು ಅಲ್ಲಿ ಇದ್ ಬರ್ತೀನಿ ಅಂತಂದ್ರೆ ಇಲ್ಲ ನಾನು ಬರ್ತೀನಿ ಮದ್ವೆಗೆ. ಮತ್ತೆ ನಮ್ ಊರಿಗೆ ಹೊಂಟಿರಿ, ನಮ್ ತವ್ರ ಮನೆಗ್ ನಾ ಬರ್ದೇ ಬಿಡು. ಇದ್ ಬರಿ, ಅದು ನಿಮ್ ಮನೇನ, ನಾನೇನ್ ಬಾಡ ನಮ್ ಮನೆಗ್ ಈಗ ನೀ ಬಂದಿದ್ದಿ ಪಾಪ ಒಂದು ಮಂಡೇ ಸ್ಕೂಲ್ ಹೋಯ್ತಲ್ಲ. ಅಯ್ಯಯ್ಯ ಏನಾಗಲ್ಲ. ಆಲ್ಮೋಸ್ಟ್ ಅರ್ಧ ದಾರಿ ಬಂದೀವಿ. ಸರಿ ಸ್ನಾಕ್ಸ್ ಬ್ಯಾಗ್ ಇಲ್ಲ, ಅದನ್ನ ಮುಂದೆ ತಂದು ಹಾಕೊಂಡಿನಿ, ಮಾರ ಐತಿ. ನಾನಲ್ಲ ನೀನ್ ತಂದಿರಲ್ಲ. ನೋಡ್ರಿ ಹಾಫ್ ವೇ ಬಂದೀವಿ, ಬಾಗಲಕೋಟೆ ಹತ್ರ ಇದೆ. ಈ ಕಡೆ ಹುಬ್ಳಿ ಎಲ್ಲಿ ಇಟ್ಟಾಳೆ ಏನೋ ಮರ ಐತಿ. ಅಪ್ಪೋ ಅಲ್ಲೇ ಕುತ್ಕೊ ಒಂದ್ ಸೆಕೆಂಡ್. ಇಲ್ಲಿ ಬಿದ್ದೈತ್ ನೋಡೋದು ಕೆಳಗಡೆ. ಎಲ್ಲಿ? ಅಲ್ಲಿ ಬೀಳ್ಸಿ ಅದನ್ನ. ಮತ್ತೆ ಯಾರು ಬೀಳ್ಸಿರೋದು? ನೀನೇ. ನಾನು ಆ ಕಡೆಯಿಂದ ಬಾ. ಇದನ್ನೆಲ್ಲ ಬರೀ ಇಂಥ ಕೆಲ್ಸನ ಫೋಲ್ಡ್ ಮಾಡಿದ್ದು ತೆಗಿಯಕ್ ಬರಲ್ಲ, ಹಿಂಗೆ ತಗೋಬೇಕು. ಹಿಂದಿಂದನ ತಗ. ಬರ್ತೀನಿ. ಅಲ್ಲಿ ಮುಂದೆ 3rd row ಅಲ್ಲಿ ಇಟ್ಟು ಮರ ಐತಿ, ಅಲ್ಲಿಂದನೇ ಬಾ. ಅಲ್ಲಿ ಅದು ಓಪನ್ ಆಗ್ತಿಲ್ಲ. ಯಾವ್ದು? ಏನಪ್ಪಜಿ ನಿಂಗೆ ಹೊಡ್ಯಕ್ ಬರಲ್ಲ? ಏನ್ ಹೊಡ್ಯಕ್ ಬರಲ್ಲ? ಈ ಕಾರ್ ಹೊಡ್ಯಕ್ ಬರಲ್ಲ ನಿನಗೆ? ಮತ್ ಕಲ್ಸ್ಲ ನಿಂಗೆ ಹೆಂಗ್ ಓಡ್ಸೋದು ಅಂತ? ಹಂಗ ಇಲ್ಲ, ನಿನ್ನ ದೊಡ್ಡವನ್ ಆದ್ಮೇಲೆ ಬರ್ತದೆ. ನಿಂದ ಐತಲ್ಲ ಕಾರ್ ಮನೆಗೆ, ಅದ್ ನೋಡ್ಸಿ ಸಾಕು. ಸಿಕ್ತೇನಮ್ಮ? ಏನ್ ತೆಗ್ದಿ ಈಗ? ನೋಡ್ತಿದ್ದೀನಿ ತಡಿ. ಎಲ್ಲ ಬಿಡಿಸ್ಬಿಟ್ಟಿರಿ, ಅಲ್ಲಿ ತಗೊಂಡು ಹೋಗೋದು. ನಾನೇನಲ್ಲ, ನೀನೇ. ನಾನು ಯಾಕೆ? ಯಪ್ಪ ಇವ್ನು ನೋಡ್ರಿ, ಡೋರು ಫುಲ್ ಕ್ಲೋಸ್ ಮಾಡೋದೇ ಕಷ್ಟ ಆಗತ್ತೆ. ಇಲ್ಲಿ ಏನ್ ಮಾಡ್ತಾನೆ, ಅಲ್ಲಿ ಡ್ರೈವರ್ ಹತ್ರ ಮೊನ್ನೆ ಆಗಿದ್ದು ಆಕ್ಚುಲಿ, ಇಲ್ಲಿ ಬಂದು ಲಾಕ್ ಸಿಂಬಲ್ ಪ್ರೆಸ್ ಮಾಡ್ಬಿಡ್ತಾನೆ, ಕೀನು ಒಳಗಡೆನೆ ಇದೆ. ಹಿಂಗಾದ್ರೆ ಹೆಂಗೆ? ಆ ಟೈಲ್ ಗೇಟ್ ಓಪನ್ ಇತ್ತು ಸರಿ ಹೋಯ್ತು, ಇಲ್ಲ ಅಂತಂದ್ರೆ ಮೊನ್ನೆ ಸಿಕ್ಕಾಕೊಂಡ್ಬಿಡ್ತಿದ್ವಿ. ಅದಕ್ಕೆ ಈಗ ನಾವು ಡೋರ್ನ ಫುಲ್ ಲಾಕ್ ಮಾಡ್ತಿಲ್ಲ, ಇಷ್ಟು ಓಪನ್ ಬಿಟ್ಟಿದ್ದೀವಿ. ಇಷ್ಟು ಅವನು ಲಾಕ್ ಮಾಡ್ಕೊಂಡ್ರೆ ಕಷ್ಟ ಅಂತ. ಬಟ್ ಎನಿಹೌ ಅದನ್ನು ನಾವು ಮತ್ತೆ ಆಮೇಲೆ ಅದು ಆ್ಯಕ್ಚುಲಿ MGದು ಆ್ಯಪ್ ಇದೆ, ಆ್ಯಪಲ್ಲಿ ಕೂಡ ಅನ್ಲಾಕ್ ಮಾಡ್ಬೋದು. ಮೊಬೈಲ್ ಒಳಗಡೆ ಇದ್ರೆ ಏನು ಮಾಡ್ತೀರ? ಮೊಬೈಲು ಒಳಗಡೆನೇ ಇದೆ, ಅವ್ನು ಲಾಕ್ ಮಾಡ್ಕೊಂಡ ಅನ್ಲಾಕ್ ಮಾಡಕ್ ಬರ್ತಿಲ್ಲ ಅವ್ನು. ಅದಕ್ಕೆ ಸ್ವಲ್ಪ ಈ ರೀತಿ ಯಾವ್ದಾದ್ರು ಮನೇಲಿ ಹುಡುಗರಿದ್ರೆ ಹುಷಾರಾಗಿರಿ. ನಾವು ಅದಕ್ಕೆ ಏನ್ ಮಾಡ್ಬಿಡ್ತೀವಿ, ಒಂದು ಡೋರು ಫುಲ್ ಲಾಕ್ ಮಾಡಲ್ಲ, ಅಥವಾ ಹಿಂಗ ಒಂದು ಡೋರು ಓಪನ್ ಇಟ್ಬಿಡ್ತೀನಿ ಪೂರ್ತಿ. ಸೊ ಯಾವುದೇ ರೀತಿ ಇದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ. ಆನ್ ಐತಿ ಗಾಡಿ. ಎಸ್ ಏನ್ ತಂದಿರಿ ಈಗ ತಿನ್ನಕ್ಕೆ? ಬಾ ನಿಪ್ಪಟ್ಟು ಎಲ್ಲಿ ಓಪನ್ ಮಾಡು. ಅದನ್ನ ಅವನಿಗೆ ಸಿಗಬಾರ್ದು ಅಂತ ನಾನು ಹುಷಾರಾಗಿಟ್ಟಿದ್ದೆ, ಮತ್ತೆ ಹೆಂಗ ಹುಡ್ಕೊಂಡ ನಾನು. ಯಾವಾಗಾದ್ರೂ ಹತ್ರ ಮಾಡಿದ್ರಷ್ಟೇ ಕೊಟ್ರಾಯ್ತು ಅಂತ ತೆಗ್ದಿಟ್ಟಿದ್ದೆ. ನಿಂಗೇನು ಹೊಡೆಯಕ್ ಬರಲ್ಲ, ಡರ್ಕಿಗಂತ. ಓಕೆ, ನೀರ್ ಕೊಡ ಕುಡಿಯಕ್ಕೆ. ಯಪ್ಪ ಇದು ಸುಮ್ನೆ ನೀ ಕೈಯೆಲ್ಲ ಮಾಡ್ತಿ ಸುಮ್ನೆ.
ಅಮ್ಮ ಬಿಚ್ಕೊಡ್ತೈತಿ ನಂಗೆ ಬರಲ್ಲ ಬಿಚ್ಚಕ್ಕೆ. ಕವರ್ ಅಪ್ಪಿ ಕವರ್ ತೆಗೆದ್ರೆ ಇಲ್ಲಿ ಇದಾಕತ್ ಸುಮ್ನಿರು ಎಲ್ಲ ಕೈಯೆಲ್ಲ ಎಲ್ಲ ಜಿಬಿ ಜಿಬಿ ಆಕತಿ. ಹಿಂಗೆ ತಿನ್ನ. ಚೆನ್ನಾಗದ ಅಲ್ಲಿ ನಿಪ್ಪಟ್ಟು ತಿಂಜ. ನಾ ಇನ್ನೂ ಟೇಸ್ಟ್ ಮಾಡಿಲ್ಲ. ಅಪ್ಪಿ ಹಂಗಂದ್ರೆ ಬ್ಯಾಡ್ ಬಿಡು. ಬಿಡ ಜಿಬಿ ಜಿಬಿ ಆಕತ್ ನೋಡಲ್ ಮತ್ತೆ ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಸಕ್ ನಿಲ್ಲಲ್ಲ. ಹಿಂಗ್ ತಿನ್ಬೇಕಿಲ್ಲ ನಾ ತಿನ್ನಿಸ್ತೀನಿ. ಹಂಗ್ ಬೇಡ ಉಪ್ಪ ಎಲ್ಲ ಇದನ್ ಮಾಡ್ತೀಯ. ಬೇಡ ಬಿಡು ಬೇಡ ಕೊಡು. ಹಂಗ್ ತಿಂದ್ರೆ ನಾನ್ ಕೊಡಂಗಿಲ್ಲ. ಹಂಗಾರ ಬ್ಯಾಡ ಅಂದ್ರೆ ಬಿಡು ಒಳಗ್ ಬ್ಯಾಗ್ನಾಗ ಇರ್ತೀನಿ. ಯಾವಾಗ್ಲೂ ಅದನ್ನ ಕವರ್ ತೆಗೆದು ಕೊಟ್ಟು ಅಭ್ಯಾಸ ಮಾಡಿ ಅವನಿಗೆ ಅದು ಓಪನ್ ಮಾಡಿ ಹಂಗ್ ಮಾಡ್ಸಿದ್ ನಾನು ಯಾವತ್ತೂ ಹಂಗ್ ಕೊಡಂಗೇ ಇಲ್ಲ. ನಾನು ಯಾವಾಗ ಕೊಟ್ಟಿನಿ ನಾ ಕೊಡಂಗೇ ಇಲ್ಲ. ಹಂಗೋ ಹಿಂಗೋ ಮಾಡಿ ನಮ್ಮ ಬಟಾಣಿನ ಕನ್ವಿನ್ಸ್ ಮಾಡಿದ್ವಿ ನೋಡ್ರಿ. ಗುಡ್ ಬಾಯ್. ಎಷ್ಟ್ ಗುಡ್ ಬಾಯ್ ಡೀಲ್ ಮಾಡಪ್ಪಜಿ ರಿಷು. ಆಕ್ಚುಲಿ ನಿದ್ದೆ ಬಂದವ, ಅಷ್ಟು ನಿದ್ದೆ ಬಂದವ ಕಣ್ಣಾಗ, ಮಲಗ್ತಿಲ್ಲ, ಬರೀ ಆಟೋ ಗಾಡಿ ನೋಡ್ಕೊಂತ ಕೊಡ್ತಾನೆ. ನಂಗೊಂದ್ ಕೊಡೆ. ಚೆನ್ನಾಗದಾವ. ಚೆನ್ನಾಗಿದಾವ. ಬರೀ ನನ್ನಂತ್ರು ನಿನಗೆ ಬಾಟಲ್ ತೆಗೆದು ಕೊಡು, ಚಾಕ್ಲೇಟ್ ಕೊಡು, ನಿನಗೆ ಚಿಪ್ಸ್ ತಿನ್ಸ, ಬರೀ ಇದ್ರೆಲ್ಲ ಹೋಗ್ಬಿಟ್ಟು ನನ್ನಂದ್ರು. ನೋಡ್ಕ ಡ್ರೈವಿಂಗ್ ಕಲ್ತ್ಕೊಂಡಿದ್ರೆ ಅವಳೇ. ನನಗೂ ಬರುತ್ತೆ ಈಗ. ನೆಕ್ಸ್ಟ್ ನೋಡ್ ನಾನ್ ಡ್ರೈವ್ ಮಾಡಿ ತೋರಿಸ್ತೀನಿ ಈಗ ಹೆಂಗ. ನೀವ್ ಡ್ರೈವ್ ಮಾಡ್ಬೇಕಾದ್ರೆ ನಾ ಸಾಂಗ್ ಹಾಕ್ಲ ಒಂದ. ನಾ ಡ್ರೈವರ ಅಂತ. ಹಾಕೋ. ನೀ ನನ್ನ ಲವ್ವರ. ಇದಕ್ಕೂ ಮುಂಚೆ ತಂದಿತ್ತ ಇದನ್ನ. ಲಾಸ್ಟ್ ಟೈಮ್ ಒಂದ್ಸರಿ ಊರಿಗೆ ಹೋಗ್ಬೇಕಾದ್ರೆ ತಂದಿದ್ವಿ. ಇದೇ ಏನದು ಅದು ಇಷ್ಟ ಆಗಿದ್ದಕ್ಕೆ ಮತ್ತೆ ಈ ಸರಿ ತಗೊಂಡ್ ಬಂದ್ವಿ ಹೋಗಿ. ಅಮ್ಮ ಕೊಡ್ತೀನಿ ಚೆನ್ನಾಗಿದಾವ ಡಿಮಾರ್ಟ್ ಪ್ರಾಡಕ್ಟ್. ಏನಪ್ಪ ಅಷ್ಟಿನ್ ಮತ್ ಮಾಡ್ಕೊಡ್ತೀನಿ. ಬಿಡ್ಲಾ? ಹಾ ರೆಡಿ. ಸೀಟ್ ಬೆಲ್ಟ್ ಹಾಕೊಳ್ರಿ. ಹಾಕೊಂಡ. ಓಕೆ. ಮೇಸ್ತ್ರಿದ್ ಕಾಲ್ ಬಂತು. ಬರೀ ಕಾಲ್ಸು ಕಾಲ್ಸು ಕಾಲ್ಸು. ದೊಡ್ಡದು ಅರ್ಧ ತಿಂದ ಅರ್ಧ ಬಿಡು ಅಂದಿದ್ದಕ್ಕೆ ಹಂಗೆ ಕಣ್ಣಾಗ ನೀರು. ಡವ್ ಮಾಡ್ತಾನೆ. ಡವ್ ಮಾಡ್ತೀಯ ರಿಷು ನೀನ? ಇಲ್ಲ ನಿಜವಾಗ್ಲೂ ಹತ್ತೆ ಡವ್ ಹತ್ತೆ ನೀನೀಗ ರಿಷು? ನೀನ್ ನಿಜವಾಗ್ಲೂ ಹತ್ತೆ ಅಥವಾ ಡವ್ ಮಾಡ್ಕಂತ ಹತ್ತೆ? ಹಾ ಹೇಳ್ ಮತ್ತ. ಡವ್ ಮಾಡ್ಕಂತ ನಾ ಹೇಳಿಲ್ಲ. ಡವ್ ಮಾಡ್ಕೊಂತ ಅಂತ ಚಾಕ್ಲೇಟ್ ಸಂಬಂಧ. ಯಾರಪ್ಪ ನಮ್ಮ ಮನೆಗ್ ಡವ್ ರಾಜ? ನೀನ ಈಗ ನೀನ್ ತಿನ್ ಚಾಕಿ. ಅಲ್ಲಿ ಡಾಕ್ಟರ್ ಅಂಕಲ್ ಹತ್ರ ಚುಚ್ಚ ಮಾಡಿಸ್ಕೊಂಡ್ ಬರ್ತೀನಿ ಹೋಗಿ. ನೋಡ್ ಎಷ್ಟ್ ದೊಡ್ಡದು ಅದ. ರೊಟ್ಟಿ ಚಪಾತಿ ಇಷ್ಟು ದೊಡ್ಡ ತುತ್ತ ಅಂತಾರ ಹೆಣ್ಮಕ್ಳು. ಹಂಗ ಮ್ಯಾಗಿ ಇಂತಿಂತಾದ ಹೋಗ್ಕತಿ. ಇಂತಿಂತದಲ್ಲ ಸಣ್ಣದ ಅದು. ಸಣ್ಣದ ಅಂತ. ನನ್ ಡ್ಯೂಟಿ ಆನ್ ಆಯ್ತು ಇವಾಗ. ಏನ್ ಆನ್ ಆಯ್ತಪ್ಪ ನಿನ್ ಡ್ಯೂಟಿ? ಮತ್ ನಿಮ್ಗೂ ತಿನ್ಸ್ಬೇಕಲ್ಲ. ಇರ್ಲಿ ನೀ ತಿನ್ ಫಸ್ಟ್, ಆಮೇಲೆ ತಿನ್ಸಂತ. 1-2 ಸೆಕೆಂಡ್ ಸಮಾಧಾನದಿಂದ ಇರು. ಫಸ್ಟ್ ನೀ ತಿಂದ ಆಮೇಲೆ ನಾ ತಿಂತೀನಿ. ತಗೊಂಡ್ ನಿಮ್ ಬಿಟ್ಟು ಹೆಂಗ್ ನಂಗೆ ತಿನ್ನಕ್ ಆಗ್ಬೇಕಲ್ಲ. ಅಯ್ಯೋ ಮತ್ತೆ ಭಾರಿ ಬಿಡ. ಮತ್ತೆ ಯಾವಾಗ ತಿನ್ನಿನವ ಹೇಳ ನಿನ್ ಬಿಟ್ಟು. ಸರಿ ಆಯ್ತು ಬನ್ನಿ. ಇವಾಗ ಬ್ರೇಕ್ ತಗೊಳ್ಳೋಣ. ಒಂದು ನಮ್ ರಿಷು ಎದ್ದೇಳಷ್ಟಲ್ಲಿ ಮಾಗಿ ಖಾಲಿ ಮಾಡ್ಬಿಡ್ಬೇಕು. ನೀನ್ ಮುಂದೆ ಹೋಗೋದಲ್ಲ ಅದನ್ನ ಮುಂದೆ ಏನ್ ಮಾಡತ್ತಿ? ಮುಂದ್ ತಗೊಳೋದೇನು ಸೀಟ್ ಹೆಂಗೆ? ಬರ್ತಿದ್ದೆ. ಸೀಟೇ ಮುಂದ್ ಮಾಡ್ಕೊಳಕ್ ಬರ್ತಿಲ್ಲ. ಕಾರ್ ಓಡಿಸ್ತಾಳ ಅಂತೀವಿ. ತೋರಿಸ್ತೇನೆ. ಯಾರು ಕೊಟ್ರು ನಿಂಗೆ DL? ಯಾರೋ ಒಬ್ರು ಕೊಟ್ರು. ಎಲ್ಲಿತ್ಲಿಪ್ಪ ಅಂದ್ರೆ ಏನ್ ಹೇಳು ಏನು CHT ಇದು ಮುಂದ್ ಮಾಡೋದ ಅಲ್ಲಿ 2 ಇರ್ತಾವ ನೋಡ್. ನಾವ್ ಗೊತ್ತು ನಿಂಗ್ ಮುಂದೆ ಮಾಡದ್ದೆ ಹಂಗೆ ಒತ್ತು. ಇನ್ನು ಒತ್ತು. ಬಿಡು. ಓಡಿಸ್ತೀನಿ. ತಡಿ ಅಲ್ಲಿ ಟ್ರಕ್ ಐತದ. ಎಲ್ಲಿ ಟ್ರಕ್? ಹಿಂದೆ. ಓಕೆ ಟ್ರಕ್ ಹೋಯ್ತು ನೋಡಿ. ತಡಿಯಾ ಹೊಡೆದ್ನಿಲ್ಲ ಅದನ್ನ ಹೇಳ್ರಿ. ಹೊಡೆದ್ನಿಲ್ಲ ಸೀಟೇ ಇದನ್ನ ಮಾಡ್ಕೊಳಕ್ ಬರ್ತಿದ್ದಿಲ್ಲ ನಿಮ್ಮ ಅಮ್ಮಗ. ನೋಡು ಇವ್ನ ಆ ಕಡೆ ತಿರ್ಕೊಂಬಿಟ್ಟಾನ ಬೇಜಾರಾಗಿ. ಹೌದು. ಇವ್ರ ಅಮ್ಮ ಗಾಡಿ ಓಡಿಸೋದ್ ನೋಡ್ಲಾರ್ದೆ
ಪಾಪ ಅದಕ್ಕೆ ನಿದ್ದೆ ಅದಿನ್ನೂ ನಿದ್ದೆ ಮಾಡೋಣಾಗೈತಿ. ಏನಿಲ್ಲ. ಹೌದಪ್ಪಾಜಿ ಬಂಗಾರಿ, ನಾನ್ ಓಡಿಸ್ಬೇಕಾ ಅಮ್ಮ ಓಡಿಸ್ಬೇಕಾ? ನೋಡದ್ ನನ್ ಪಾರ್ಟಿ. ಏನ ಏಯ್ ನೀ ಏನ ನನ್ ಪಾರ್ಟಿ ಅದ್ ಯಾವಾಗಿದ್ರು ಪಪ್ಪ ಅನ್ನ ಪಪ್ಪ ಓಡಿಸ್ಬೇಕಂತ ಯಾರು ಓಡಿಸ್ಬೇಕಪ್ಪಾಜಿ? ಎಸ್ ಗುಡ್ ಬೈ. ನೋಡ ನಾನ್ ಓಡಿಸ್ಬೇಕಂತ ಅವನ್ ಸತಿಗೂ ಮಗ ಸತಿಗೂ ಹೇಳ. ನೀನ್ ಹೇಳ್ಕೊಟ್ಟಿದ್ದದ್ದು ಅವನಾಗೆ ಫಸ್ಟ್ ಹೇಳಿದ್ದ ಅಂದ್ರೆ ನಾನೇ ಅಮ್ಮನ ಅಂತ ಹೇಳಿದ್ದ ಅವನು. ಈಗ ಫಸ್ಟ್ ಇಂದ ಕೇಳ್ತೀನಿ, ಯಾರು ಓಡಿಸ್ಬೇಕು ರಿಷು? ನೋಡ ಫಸ್ಟ್ ಇಂದ ಕೇಳಿ. ಹುಡುಗಗೆ ಹೇಳ್ಕೊಟ್ರೆ ಮತ್ತೆ ಏನಿಲ್ಲ, ಪಾಪ ಸಣ್ಣ ಮಕ್ಕಳು ದೇವ್ರ ಇದ್ದಂಗೆ, ಅವ್ರ ಮನ್ಸಲ್ಲಿ ಇರೋದೇ ಬಾಯಲ್ಲಿ ಬರೋದು ಗೊತ್ತಾ. ಆಯ್ತಾ ನಮ್ಮ ಓಡಿಸಿದ್ದು? ಟೈಮು ಆಕ್ಚುಲಿ ಎಷ್ಟಾಗಿದೆ ಈಗ? 4:45 ಆಗಿತ್ತು. ತೋರಿಸ್ತೀನಿ. 4:45 ಆಗಿದೆ. ಆಲ್ಮೋಸ್ಟ್ 2:45 ಬಿಟ್ಟಿದ್ವಿ. 2 ಬಟ್ ಎಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಊರಾಚೆಯಿಂದ ಬರೋಷ್ಟೊತ್ತಿಗೆ 2:45 ಆಗಿತ್ತು ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ದೂರ ಇದೆ ಜಮಖಂಡಿ, ಇನ್ನೊಂದು 20 ಕಿಲೋಮೀಟರ್ಸ್ ರೀಚ್ ಆಗ್ತೀವಿ. ನೋಡ್ರಿ ನಾ ಹೆಂಗ್ ಡ್ರೈವ್ ಮಾಡತ್ತೀನಿ ಹೇಳ್ರಿ ಫಸ್ಟ್ ಅದು. ಹೇಳ್ರಪ್ಪ ಎಲ್ರು ಹೇಳ್ರಿ, ಏನ್ ಡ್ರೈವ್ ಮಾಡ್ತಾಳೆ ಇವಳು ಅನ್ನೋದು. ಮತ್ ಕೊಡಕ್ ಹೆಂಗ್ ಮಾಡ್ತಿದ್ದಾಳ. ಹಾಗೆ ನಮ್ಮ ಬಿಲ್ಡರ್ಸ್ ಫ್ಯಾಮಿಲಿ ಲಾಗ್ಸ್ಗಳು ಯಾವ ರೀತಿ ಬರ್ತಾ ಇದಾವೆ, ನಿಮ್ಗೆ ಯಾವ್ದು ಇಷ್ಟ ಆಗ್ತಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾವು ಆ ಕಡೆ ಫೋಕಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಫುಲ್ ಟೈಮ್ ಮಾಡಲ್ಲ, ಸುಮ್ಮನೆ ಯಾವಾಗ ನಮಗೆ ಫ್ರೀ ಟೈಮ್ ಇರುತ್ತೋ ಅವಾಗ ನೋಡ್ಕೊಂಡು ಮಾಡ್ತಾ ಇರ್ತೀವಿ. ನಮ್ಮೂರು ಆ್ಯಕ್ಚುಲಿ ಅಂದರೆ ನಾನು ಓದಿದ್ದು ನಮ್ಮದು ಫಸ್ಟ್ ನೇಟಿವ್ ಕೊಟ್ಟೂರಲ್ಲ, ಮಿರ್ಚಿ ಮಂಡಕ್ಕಿಗೆ ಫೇಮಸ್. ಸಿಕ್ಕಾಪಟ್ಟೆ ಯಾವಾಗಾರ ಹೋದ್ರೆ ಅಲ್ಲಿ ತೋರಿಸ್ತೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮಿರ್ಚಿ ಮಂಡಕ್ಕಿ ಮೆಣಸಿನ್ಕಾಯಿ ಅಂತೀವಿ ಅಲ್ಲಿ, ಈ ಹುಬ್ಳಿ ಸೈಡ್ ಮಿರ್ಚಿ ಅಂತ ಹೇಳ್ತೀವಿ. ಬಟ್ ಬನ್ನಿಗಿನ್ನು ಬನ್ನದೆಲ್ಲ ಹಾಕೊಂಡು ತಿನ್ನಲ್ಲ ಅವ್ರು, ಬನ್ ಮಿರ್ಚಿ ಓನ್ಲಿ ಪ್ಲೇನ್ ಮಿರ್ಚಿ. ಬಟ್ ತುಂಬ ಸೂಪರ್ ಆಗಿರುತ್ತೆ. ಬೇಕಿದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕೊಟ್ಟೂರು ಮೆಣಸಿನ್ಕಾಯಿ ಅಂತ ಬರುತ್ತೆ. ನೀವ್ ಯಾರಾದ್ರೂ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ. ನಿನಗೆ ಹೆಂಗ ಅನಿಸ್ತೇಳಿ? ನಿನಗೆ ಆ ಕಡೆ ಬಂದೇ ಇದ್ದಿಲ್ಲ ಕೊಟ್ಟೂರಿಗೆ? ನಮ್ ಕೊಟ್ಟೂರು ಊರು ಗೊತ್ತಿರ್ಲಿಲ್ಲ ಆಕ್ಚುಲಿ. ಮದ್ವೆ ಫಿಕ್ಸ್ ಆದ್ಮೇಲೆ ಮದುವೆ ಆದ್ಮೇಲೆ ಇವಳನ್ನ ಕರ್ಕೊಂಡು ಹೋಗಿದ್ದು. ಕೊಟ್ಟೂರಲ್ಲಿ ಮೆಣಸಿನ್ಕಾಯಿ ತಿನ್ಸಿದ ಮೇಲೆ ಅರೌಂಡ್ ನೀನೇ ಒಂದ್ 4-5 ತಿಂತೀಯ ಈಗ? 3 ಒಂದ್ಸಲ 4 ತಿಂದಿದ್ದಲ್ಲ. ಅಟ್ಲೀಸ್ಟ್ ಒಂದ್ 3 ಮೆಣಸಿನ್ಕಾಯಿ ಆದ್ರೂ ತಿಂತಾಳ ಅವಳು. ಎಣ್ಣೆ ಇಷ್ಟಪಡಲ್ಲ, ಹೆವಿ ಇರಲ್ಲ ಅದು. ಈ ಕಡೆ ಅಷ್ಟು ಹೆವಿ ಇರಲ್ಲ ಅಂದ್ರೆ ಉದ್ದ ಇರ್ತಾವ, ಪೂರ್ತಿ ಉದ್ದ ಇರ್ತಾವ. ಬಟ್ ಈ ಕಡೆ ತಿಂದ್ರೆ ದಪ್ಪ ದಪ್ಪ ಇರುತ್ತೆ, ಹೆವಿ ಅನಿಸ್ತೈತೆ. ಅಲ್ಲಿ 3 ತಿಂದ್ರೂ ಹೆವಿ ಏನ್ ಅನ್ಸಲ್ಲ. ಹೌದು, ಬಟ್ ಟೇಸ್ಟ್ ವೈಸ್ ಟೇಸ್ಟ್ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಯಾವಾಗಾದ್ರೂ ಒಂದ್ಸಲ ಅಲ್ಲಿ ಹೋದ್ರೆ ಟ್ರೈ ಮಾಡಿ. ಇವ್ರಂದ್ರೂ ಕೊಟ್ಟರ್ಗೆ ಹೋದ್ರೆ ಮಿಸ್ ಮಾಡಲ್ಲ. ಆಮೇಲೆ ಅಲಸಂದಿ ಬೇಳೆ ವಡೆ, ಅಲಸಂದಿ ಬೇಳೆ ವಡೆ ಸೂಪರ್. ಆಲ್ಮೋಸ್ಟ್ ಬಂದ್ವಿ. ಇನ್ನೊಂದ್ 1 hour ಇದೆ ಅಲ್ಲ ರೀಚ್ ಆಗಕ್ಕೆ. ಲೋಕಾಪುರ ಇವಾಗ ಮಲ್ಕೊಂಡಿದ್ದ ನೋಡ್ರಿ ನಮ್ ರಿಷು. ಇಷ್ಟೊತ್ತು ಬಿಟ್ಟು ಈಗ ಮಲ್ಕೊಂಡ. ಈಗ 1 hour, ಇನ್ನೊಂದ್ ಅವರ್ ಮನೆಗೆ ರೀಚ್ ಆಗ್ಬಿಡ್ತೀವಿ. ತೋರಿಸ್ತೀನಿ ಬರ್ರಿ ನಮ್ಮ ಊರ್ ಹೆಂಗೈತಿ ಅಂತ ಹೇಳಿ. ನೋಡ್ರಿಪ್ಪ ಈಕಿನ ಊರು. ಮತ್ತೇನ್ ತಿಳ್ಕೊಂಡ್ಯಾ ನಮ್ಮ ಊರ್ ಅಂದ್ರೆ ನೀನು? ನಮ್ಮ ಊರೊಳಗ್ ಪ್ಯಾಲೇಸ್ ಐತ್ ಗೊತ್ತಾ ನಿಂಗ? ಒಂದ್ಸಲ ತೋರ್ಸಿಲ್ಲ. ಅಯ್ಯೋ ಬಾ ಅಂದ್ರೆ ಬರಲ್ಲ. ಬಿಸಿಲೈತಿ, ಮಳೆ ಐತಿ, ಬರೀ ಪ್ಯಾಲೇಸ್ ಐತಿ. ಇದನ್ ನೋಡ್ರಿ, ಇವ್ರು ಫಸ್ಟ್ ಟೈಮ್ ನಂಗೆ ನೋಡಕ್ ಬರೋವಾಗ ಇಲ್ಲಿ ಮುಖ ತೊಳ್ಕೊಂಡ್ ಫ್ರೆಶ್ ಆಗಿ ಬರ್ತಿದ್ರಂತ. ಆ ಪಾಯಿಂಟ್ ಎಲ್ಲ ಐತಪ್ಪ ಇಲ್ಲೇ, ಇಲ್ಲಿ ಸೈಡಿಗೆ ಕಾರ್ ಹಾಕಿ. ನೀವು ಆಕ್ಚುಲಿ ಜಮಖಂಡಿ ಒಂದು 9 ಕಿಲೋಮೀಟರ್ಸ್ ಇದೆ. ಇಲ್ಲಿ ಬರ್ಬೇಕಾದ್ರೆ ಹತ್ರ ಬಂತು ಅಂತ 3.5-4 hours ಜರ್ನಿ ಇದರಿಂದ. ಯಾವುದು ಹುಬ್ಳಿಯಿಂದ ಇಲ್ಲಿ ಬಂದಾಗ, ಇಲ್ಲಿ ಬಂದು ಫೇಸ್ ವಾಶ್ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ನೋಡಕ್ ಹೋಗಿದ್ದೆ ಇವಳನ್ನ. 2 ಸಲ ನೋಡಿನಲ್ಲ ನೀವು ಓಕೆ ಹಾಕೋ ಮುಂಚೆ. ಅಲ್ಲ ಒಂದ್ಸರಿ ಓಕೆ ಆದ್ಮೇಲೆ ಆಮೇಲೆ ಸೆಕೆಂಡ್ ಟೈಮ್ ಬಂದಿದ್ದು. ಓಕೆ ಆದ್ಮೇಲೆ ಸೆಕೆಂಡ್ ಟೈಮ್ ಎಲ್ಲರ ಜೊತೆ ರಿಲೇಟಿವ್ಸ್ ಜೊತೆ ಬಂದಿದ್ದು. ಏನ್ ದೊಡ್ಡ ಈಕಿನ ಇದನ್ನ ಮಾಡಕ್ ಅಂತ ಅಲ್ಲಿ ಮುಖ ತೊಳ್ಕೊಂಡ್ ಬರ್ತಿದ್ ನಾನು. ನೀವೇ ಬಂದಿದ್, ನಾನೇನ್ ಹೇಳಿ ನಾ ಮುಖ ತೊಳ್ಕೊಂಬರ್ರಿ ಅಂತ. ಫುಲ್ ರೆಡಿ ಆಗಿ ತಾವು ಬಂದಿದ್ದು. ಅದು ಎಷ್ಟು 11:30 12ಕ್ಕೆ ಬರ್ತೀವಿ ಅಂದಿದ್ದು, 1:00ಗೆ ಬಂದಾರ. ಅವಾಗ್ಲೂ ಲೇಟ್.
ಫಸ್ಟ್ ಟೈಮ್ ಇಂದನೇ ಲೇಟ್ ಇರೋದು ಇವರು. ಫಸ್ಟ್ ಟೈಮ್ ಇಂದಾನೆ ಲೇಟ್ ಅಂದ್ರೆ ಹುಬ್ಳಿಯಿಂದ ಬರ್ಬೇಕು ಇಷ್ಟು ದೂರ. ಎವ್ರಿ ಟೈಮ್ ನೆಕ್ಸ್ಟ್ ಲಾಗ್ ಇವ್ರ ಅಕ್ಕರ ಮನೆ ಅಲ್ಲೇ ಹುಬ್ಳಿಯಲ್ಲೇ ಇರೋದು. ಅಲ್ಲಿ ಅಟ್ಲೀಸ್ಟ್ ಅಕ್ಕರ ಮನೆಗಾರ ಕಳ್ಸಿ ಅಲ್ಲೇ ತೋರಿಸ್ರಿ ಹುಬ್ಳಿಲಿ ಹತ್ರ ಆಗತ್ತೆ ಅಂತ ಕೇಳಿದ್ರೆ, ಇಲ್ಲ ನಾವು ನಮ್ಮೂರಿಗೆ ಬರ್ಬೇಕು ನಾವು ಹುಡುಗಿನ ನೋಡಕ್ಕೆ ಅಂತಂಗ ದೊಡ್ಡ ಬಿಲ್ಡಪ್. ನಮ್ ಮನೆ ನೋಡ್ಬೇಕಲ್ಲ, ಅದಕ್ಕೆ ನಾವು ಫಸ್ಟ್ ಅಲ್ಲಿ ನಮ್ಮ ಮನೆ ನೋಡಿ ಏನ್ ಮಾಡ್ತೀಯ, ನಾವು ನೋಡ್ಬೇಕಾಗಿರೋದು ಹುಡುಗಿನ. ಅಯ್ಯೋ ಹುಡುಗಿ ಮನೆ ಎಲ್ಲಾನು ನೋಡ್ಬೇಕಲ್ಲ, ಅದಕ್ಕೆ ನಾವ್ ಮನೆಗೆ ಬರ್ರಿ ಅಂತ ಹೇಳಿದ್ದು. ಅದು ಬರಕನೆ ನೀವು ಇಷ್ಟೊತ್ ಮಾಡಿರಿ, ನಲ್ಲೇ ಹುಬ್ಳಿ ಪಕ್ಕಕ್ಕೆ ಇದ್ರಿಂದ ಇಲ್ಲೇ ಇತ್ಬಿಡು ಇಲ್ಲೇ ಇತ್ಬಿಡು ಅಂತಂದು ಏನಿಲ್ಲ 2 ಗಂಟೆ 3 ಗಂಟೆ ಬರ್ತಿದ್ವಿ. ಫೈನಲಿ ಎಂಟ್ರಾದ್ವಿ. 5 ಗಂಟೆ 4 ನಿಮಿಷ ನಿಧಾನಕ್ಕೆ ಬಂದಿದ್ದೀನಿ. ಆಕ್ಚುಲಿ ವಿಜಯನಗರದ ಜಮಖಂಡಿ, ಸಾರಿ ಏನದ ಜಮಖಂಡಿ, ವಿಜಯನಗರ ಜಿಲ್ಲೆನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಕ್ಕೆ ನಿಮ್ಗೆಲ್ಲ ಸ್ವಾಗತ. ಗಾಡಿ ಈಗ ಜಮಖಂಡಿ ನಗರಕ್ಕೆ ಬಂದು ತಲುಪಿದೆ ಅಂದ್ರೆ ನಿಮ್ ಮನೆಗೆ ಹೇಳಿದ್ ನಾನು. ಬಾಗಿಲುಗಳು ಎಡಕ್ಕೆ ಹಾಗೂ ಬಲಕ್ಕೆ ತೆರೆಯಲಿವೆ. ಗಾಡಿ ಇಳಿಯುವ ಮುನ್ನ ಹಾಗೂ ನಿಮ್ಮ ಲಗೇಜ್ ಅನ್ನು ತೆಗೆದುಕೊಂಡು ಹೋಗುವ ಮುನ್ನ ಅಂತರದ ಬಗ್ಗೆ ಗಮನವಿರಲಿ. ಎಲ್ಲಿ ಬಂದಿವೆ ನೋಡ್ರಿ, ಅವನಿಗೆ ನೋಡ್ರಿ ನಿದ್ದೆ ಮುಖ ಇರೋದು ಹೆಂಗ್ ಅರಳ್ಬಿಟ್ಟ ತಂಗ. ನಿದ್ದೆ ಆತ. ಈಗ ಅಜ್ಜಿ ಮನಿ ಬಂತಲ್ಲ, ಅಂಬ ಹೌದು. ಈಗ ಒಂದು ನಿದ್ದೆ ಆಯ್ತಲ್ಲ ನೋಡ್ರಿ ಹೆಂಗೆ ಅಂತಂದ್ರೆ, ನೋಡ್ರಿ ಅವ್ರಿ ಅಮ್ಮಮ್ಮ ಮನೆ ಬಂತು ಅಂತೇಳಿ ರಿಶುವಿನ ಮುಖ ಕಮಲದಂತೆ ಅರಳಿತು. ಯಾವ ಸಂಧಿ ಇದೆ ಹೇಳ್ರಿ? ಸಂಧಿ ಅಲ್ಲ, ಏನದು? ಅಂಬೋ ಅಂತತಿ. ಏನು ಅಂಬಾಗ ಏನಾಗ್ತೀಯ ನೀನು? ಅಂಬಾಗ ಏನಾಗ್ತೀಯ ಪಜ್ಜಿ? ಚಪಾತಿ ತಿಂತೈತ. ನನ್ ಸ್ಕೂಲ್ ಅಲ್ಲೈತೆನಾ, ತೋರಿಸ್ತೀನಿ ಬಾ ನಿನಗೆ ನನ್ ಸ್ಕೂಲ್ ಎಲ್ಲೈತಿ ಅಂತ ಹೇಳಿ. ಈ ಪ್ಯಾಲೇಸ್ ಬರ್ತೈತಿ, ಪ್ಯಾಲೇಸ್. ನಮ್ ಪ್ಯಾಲೇಸ್ ತೋರಿಸ್ತೀನಿ ತಡಿ. ಅಲ್ಲೈತಿ ಮುಂದೆ ತೋರಿಸ್ತೀನಿ ಬಾ. ಆಕ್ಚುಲಿ ಸಾಗಿದ ರೂಟೇ ಗೊತ್ತಾಗ್ಲಿಲ್ಲ ನಮ್ಗೆ. ಇದರಲ್ಲಿ ಸ್ವಲ್ಪ ಪದೇ ಒಂಚೂರು ಇನ್ಕನ್ವೀನಿಯನ್ಸ್ ಅನಿಸ್ತಿತ್ತು. ಫಸ್ಟ್ ಟೈಮ್ ಅಲ್ಲ, ಲಾಂಗ್ ಡ್ರೈವ್ ಅಲ್ಲ, 3.5 hours ಡ್ರೈವ್ ಅಷ್ಟೇ. ಚೂರು ಇವೆಲ್ಲ ಸೆಟ್ಟಿಂಗ್ಸು ಅದು ಇದು ಅಲ್ಲೆಲ್ಲಿ ಇದನ್ನ ಕೊಡ್ತಿತ್ತು, ಏನದು ಸೆನ್ಸರ್ಸ್, ಏನೋ ಬೀಪ್ ಸೌಂಡ್ಸ್ ಎಲ್ಲ ಭಾಳ ಬರ್ತಿತ್ತು. ಏನು ಎತ್ತ ಎಲ್ಲ ನೋಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಚೆನ್ನಾಗಿತ್ತು ಜರ್ನಿ, ಚೆನ್ನಾಗಿತ್ತು. ವೆರಿ ಕಂಫರ್ಟಬಲ್ ಜರ್ನಿ. ಸ್ವಲ್ಪ ಈಗ ನೀನು ಬೆನ್ನೋ ಬಂತ ರಶ್? ಇಲ್ಲಪ್ಪ, ನಾನು ಅದನ್ನೇ ಹೇಳ್ತಿದ್ದೆ. ಏನು ಲಾಸ್ಟ್ ಟೈಮ್ ಅಲ್ಲ ಊರಿಂದ ಹುಬ್ಳಿಗ್ ಬಂದಾಗ ಅದ್ ಕರೆಕ್ಟ್ ಆಗಿ ಕಾಣಲ್ಲ. ಅವಾಗ ಹೆಂಗ್ ಒಂದ್ ಸ್ವಲ್ಪ 1 hour ಆದ ತಕ್ಷಣ ಬೆನ್ನು ಸ್ಟಾರ್ಟ್ ಆಗ್ಬಿಡ್ತಿತ್ತು. ಬಟ್ ಇದ್ರಲ್ಲಿ ಒಂದಿಷ್ಟು ಅನ್ಸಿಲ್ಲ ನೋಡಿ. ಈ ಕಾರಲ್ಲಿ ಚೆನ್ನಾಗಿದೆ ಅಂದ್ರೆ ಅದು ಸೀಟು ಅದೇನೋ ಸಪೋರ್ಟ್ ಅಂತಾರ. ಹೌದು, ಇಲ್ಲಿ ಸಪೋರ್ಟ್ ಇದೆ ಅನ್ಸುತ್ತೆ ಹಿಂದ್ಗಡೆ. ಆ ಸೀಟಲ್ಲಿ ಹಂಗಿಲ್ಲ. ಸಪೋರ್ಟ್ ಏನೋ ಅಂತಾರಪ್ಪ. ಆ ಸೀಟಲ್ಲಿ ಹಂಗಿಲ್ಲಪ್ಪ. ಅದು ಒಂದ್ ಸ್ವಲ್ಪ ಕುಂತ್ರು ಬೆನ್ನು ಬಂದ್ಬಿಡ್ತಿತ್ತು. 1 hour. 6 ವರ್ಷದ ಹಳೆ ಗಾಡಿ, ಆಗಿನ ಕಾಲಕ್ಕೆ ಅದೇ ಸೂಪರ್ ಗಾಡಿ ಅದು. ಅವಾಗ ಅದು ಇದ್ದು ಎಲ್ಲ ಸೂಪರ್ ಗಾಡಿಗಳು ಇದ್ವು. ನಮ್ ಲೆಕ್ಕಕ್ಕೆ ಅದು ಚೆನ್ನಾಗಿತ್ತು ಅವಾಗ. ಅದು ಚೆನ್ನಾಗೈತಿ ಗಾಡಿ, ಬಟ್ ಇದು ಇನ್ನು ಚೆನ್ನಾಗಿದೆ, ಕಂಫರ್ಟ್ ಇನ್ನೂ ಜಾಸ್ತಿ ಐತೆ ಅಷ್ಟೇ. ಇಲ್ಲಿ ನೋಡ್ರಿ, ಇದು ವೆರಿ ಕಂಫರ್ಟಬಲ್ ಗಾಡಿ. ನಿಮಗೆ ಫ್ಯಾಮಿಲಿ ಫುಲ್ ಹೋಗ್ತೀರಾ ಅಂದ್ರಂತೂ ವರ್ತ್ ಗಾಡಿ. ಬಹಳ ಚೆನ್ನಾಗಿದೆ ಡ್ರೈವಬಿಲಿಟಿ. ಬಟ್ ಏನಪ್ಪಾ ಅಂತಂದ್ರೆ, ನೀವು ಮೈಲೇಜ್ ಒಂದು ಇದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಮೈಲೇಜ್ ನೋಡ್ತೀರಾ ಅನ್ನಂಗಿದ್ರೆ ಈ ಗಾಡಿ ತಗೊಳಕ್ಕೆ ಹೋಗ್ಬಾರ್ದು. ಮೈಲೇಜ್ ಒಂದು ಬರಲ್ಲ ಅಷ್ಟೇ, ಬಹಳ ಕಡಿಮೆ. ಇಲ್ಲಿ ನೋಡ್ರಿ, ಎಲ್ಲಪ್ಪ ನಮ್ಮ ರಾಯಲ್ ಪ್ಯಾಲೇಸ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲಿ ಕಾಣಿಸಲ್ಲ ಅದು. ಇದಲ್ಲಪ್ಪಿ ಪ್ಯಾಲೇಸ್ ಅಲ್ಲಿ ಮುಂದೆ ಐತಿ, ಬಾ ತೋರಿಸ್ತೇನೆ. ಆಕ್ಚುಲಿ ಮನೇಲಿ ಹೇಳಿಲ್ದಂಗ್ ಬರ್ಬೇಕಿತ್ತು. ಇವ್ರ ಮನೆಗ್ ನಾವ್ ಹಂಗೆ ಮಾಡ್ತೀವಿ. ಸಡನ್ ಆಗಿ ಯಾವಾಗಾದ್ರೂ ನೆನ್ಸ್ಕೊಂಡಾಗ 1-2 ದಿನ ಫ್ರೀ ಇದ್ದಾಗ ಬಂದ್ಬಿಡ್ತೀವಿ. ಅವ್ರಿಗೆ ಹೇಳೋದಲ್ಲ, ಸರ್ಪ್ರೈಸ್ ಕೊಟ್ಟಿರ್ತೀವಿ. ಆಲ್ಮೋಸ್ಟ್ ಫುಲ್ ಇದು ಗೆಳೆಯ ಬರ್ತಾನೆ ಅಂತ ಫುಲ್ ಹಂಗೆ ಹೊಸ ಬೆಡ್ಶೀಟ್ಗಳೆಲ್ಲ ಹಾಕಿ ಇದಕ್ಕೆಲ್ಲ ಬೆಡ್ಡಿಗೆ ನೋಡ್ಬೇಕು, ಮಜಾ ಇರುತ್ತೆ. ನೋಡೋಣ, ಇಲ್ಲಿ ಬಂತ್ ನೋಡ್ ನಮ್ ಪ್ಯಾಲೇಸ್. ಇದು ಪ್ಯಾಲೇಸ್ ಕಾಲೇಜ್. ಇದು ಈ ಕಡೆಯಿಂದ ಕಾಣುತ್ತಾ ಇಲ್ಲ, ಅಷ್ಟು ಗೊತ್ತಿಲ್ಲ. ಇಲ್ಲ ಕಾಣ್ತಿತ್ತೆ. ಇದು ಕಾಲೇಜ್ ಈ ಕಡೆ ಇರೋದು. ಇದು ಕಾಲೇಜ್ ರೋಡ್.
ಇಲ್ಲಿ ಬಂತು ನೋಡ್ರಿ ಇವಾಗ ಪ್ಯಾಲೇಸ್. ಇದು ಸ್ಕೂಲ್ ಈ ಕಡೆ ಇದು. ಇಲ್ಲಿ ಮುಂದ್ಗಡೆ ದೇವಸ್ಥಾನ ಇದೆ ಒಳಗಡೆ. ರಾಮೇಶ್ವರ ಬಹಳ ಹಳೆ ಕಾಲದ್ದು. ಅಲ್ಲಿದೆ ಪ್ಯಾಲೇಸ್ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ಇದ್ರಲ್ಲಿ ಅಷ್ಟು. ಕಾಣ್ತದ ನೋಡ್ರಿ ಅಲ್ಲೇ ಪ್ಯಾಲೇಸ್. ದೊಡ್ಡ ಟ್ರೀಸ್ ಇದೆ. ಇದು ಪಟ್ವರ್ಧನ್ ರಾಜ ಇದು ಮೇನ್. ಅದು ಯಾವ ಡೈನೆಸ್ಟಿ ಅದು? ರಾಯಲ್. ನೋಡ್ ಗೊತ್ತಾಯ್ತಲ್ಲ ವೀಕ್ಷಕರೇ. ಏನ್ ವೀಕ್ಷಕರು ನಮ್ಮ ಮನೆ ಬಂದ್ ತೋರಿಸ್ತೀನಿ ತಡಿ. ಜಂಪ್ ಮಾಡಿಸಿದ್ಲ. ಯಾವ ಡೈನೆಸ್ಟಿ ಹೇಳ, ಯಾವ ಡೈನೆಸ್ಟಿ ಹೇಳ. ಏನ್ ಹಂಗೆ ಪ್ಯಾಲೇಸ್ ನಮ್ಮೂರಾಗ ಐತಾ ನಿಮ್ಮೂರಾಗ ಐತಾ? ಇಲ್ಲೂ ನೆನ್ಪೋಗ್ಬಿಟ್ಟಂತ ನೋಡಲ್ಲ. ನಮ್ಮೂರ್ ಬಂದ್ರೆ ಎಷ್ಟ್ ಖುಷಿ ಆಗತ್ ನಮಗ. ಹುಟ್ಟುಗಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಗೊತ್ತಾ? ಕೇಳಿ ಇಲ್ಲ? ಕೇಳಿನಿ. ಆ ರೀತಿ ಹುಟ್ಟೂರಿನ ಗುಣಗಳು ಕೆಲವೊಂದ್ ಇರ್ತಾವಂತ. ಅವು ಅಷ್ಟೇ, ಏನ್ ಮಾಡಿದ್ರು ಹೋಗಲ್ಲ. ಅದಕ್ಕೆ ಇದಕ್ಕೆ ಏನ್ ಸಂಬಂಧ? ಹೇಳ್ಬೇಕನ್ನಿಸ್ತು, ಹೇಳ್ದೆ. ಬಂತ್ ನೋಡ್ರಿ ಇವಾಗ ನಮ್ಮನೆ ಬಂತು. ಜಮಖಂಡಿ ಅಂದ್ರೆ ಆ ವರ್ಡ್ ಕೇಳಿದ್ರೆ ಖುಷಿ ಆಗ್ಬಿಡತ್ತೆ ನಂಗೆ ಅಕ್ಕ. ಮತ್ತ ಫುಲ್ ಖುಷಿ. ಮತ್ತೆ ನಿಂಗೆ ಜಮಖಂಡಿ ಇಷ್ಟ ಇಲ್ಲಪ್ಪ? ನೋಡು, ನನ್ನ ಫ್ರೆಂಡ್ ಕೂಡನು ಜಮಖಂಡಿ ಅವನೇ. ಅವ್ನ ಮದ್ವೆಗೆ ಆಕ್ಚುಲಿ ಬಂದಿರೋದು ಈಗ. ನಾಳೆ ತೋರಿಸ್ತೀವಿ ಅಪ್ಡೇಟ್ಸ್ ಫಂಕ್ಷನ್ ಎಲ್ಲ. ನಾಳೆ ತೋರಿಸ್ತೀವಿ. ಬಂತು ಮನೆ ಬಂತ್ ನೋಡ್ರಿ ಈಗ. ಏನೋ ವರ್ಕ್ ನಡೀತಾ. ಹೌದಲ್ಲಿ ಇಂಟೀರಿಯರ್ಸ್ ಮಾಡಿಸ್ತಿದಾರೆ ಮನೇಲಿ. ಅದು ನೋಡ್ರಿ ಮನೇಲೆ ಇಂಜಿನಿಯರ್ ಇಟ್ಕೊಂಡು ನನಗೆ ಕೊಟ್ಟಿಲ್ಲ ಪ್ರಾಜೆಕ್ಟ್ ನ. ನೀನ್ ಇರೋದು ಹುಬ್ಳಿ ಒಳಗ, ಅವೆಲ್ಲ ಗೊತ್ತಿಲ್ಲ. ಕೊಟ್ಟಾರ ಇಲ್ಲ ಕೇಳಿ ಮಾಡಿದ್ದಾನೆ. ಕೇಳಿ ಮಾಡೋದೆಲ್ಲ ಲೆಕ್ಕ ಅಲ್ಲ. ಪ್ರಾಜೆಕ್ಟ್ ಮಾಡಿಸ್ಬೇಕಪ್ಪ, ಬರ್ಬೇಕು. ಮತ್ ವೀಕ್ಲಿ ಪ್ರಾಜೆಕ್ಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅದ್ರದ್ದು ಪ್ರಾಫಿಟ್ ತರ ಕೊಡ್ಬೇಕು. ಓಕೆ ಡೀಲ್. ಹಳೆಯನ್ಕಿಂತ ಜಾಸ್ತಿನ? ಹಳೆಯನ್ಕಿಂತ ಜಾಸ್ತಿನ. ಬಂತು. ಎಲ್ಲ ಹಾಕ್ಲಿ ಗಾಡಿ? ನಲ್ಲೇ ಹಾಕ್ಲಾ ಮುಂದೆ? ಇಲ್ಲ ಹಾಕ್ರಿ, ಅಲ್ಲಿ ನಾವು ವರ್ಕ್ ಮಾಡತ್ತ. ಇವ್ರದ್ದು ಕಾರ್ ಹೊರಗೆ ತೆಗ್ದಂಗ ಐತೆ. ಇಲ್ಲ ಅನ್ಸುತ್ತೆ ಅವ್ರ ಮೇ ಬಿ. ಹಿಂದೆ ಹಚ್ರಿ, ಇನ್ನೊಂದ್ ಸ್ವಲ್ಪ ಹಿಂದ್ ತಗೊಂಡ್ ಹಚ್ರಿ. ನಿಮ್ಗೆ ಬಂದ್ರಿ ನೋಡ್ರಿ ಇಲ್ಲಿ ನಮ್ಮ ಮಮ್ಮಿ. ವಿಶು ಯಾರದ್ದು? ಮುಗೀತು ಗಾಡಿ ತೆಗ್ದ. ಓಪನ್ ಓಪನ್. ಹೋಗಪ್ಪ, ಮುಗೀತೀನಿ ನಮ್ ಗಾಡಿ. ಇವ್ರಮ್ಮ ಫ್ರೀ ಆದ್ಲಿ. ಮುಗೀತು ಮುಗೀತು. ಅವ್ರ ಅಪ್ಪಾಜಿ ಅಮ್ಮನ ಕೈ ಕೊಟ್ಟು ಇದ್ ಮುಗೀತು. ನಾವ್ 2 ದಿನ ರೆಸ್ಟ್ ಮಾಡೋದಿನ್ನ. ರೆಸ್ಟ್ ಮಾಡೋದ ಏನಿಲ್ರಿ ಈಗ. ರೆಸ್ಟ್ ಮಾಡೋದೇನಿಲ್ಲ. ಪುರ್ಸತ್ತಿಲ್ದಂಗ ಈ ಮಾರ್ಕೆಟ್ ಕೊಡೋಗ್ತಾಳ. ಬೇಕಿದ್ರೆ ಬರೆದು ಕೊಡ್ತೀನಿ ನಾನು. ಏನೇ ಹೋಗ್ಬೇಕು ನಾಳೆ ಬೆಳಿಗ್ಗೆ. ಸುಮ್ನೆ ಅದ್ ಏನ್ ಮಾರ್ಕೆಟ್ ಇಲ್ಲಿ ಬಂದ್ರೆ ಆಗೋಯ್ತು. ಅವ್ರು ತವ್ರ ಮನೆಗೆ ಬಂದ್ರ ಮಾರ್ಕೆಟ್ ಖುಷಿ. ಅದ್ ಮಾರ್ಕೆಟ್ಗೆ ಹೋಗೋದು. ಅದು ಏನ್ ಎಲ್ಲ ಸೇರಿದ್ರು ಅಲ್ಲ 100-120 ರೂಪಾಯಿ ಐಟಮ್ಸ್ ತಗೊಂಡಿರೋ. ಸುಮ್ನೆ ಹೋಗಿ ಎಲ್ಲ ನೋಡ್ಕೊಂಡ್ ಬರ್ತಾಳೆ ಅಲ್ಲಿ ಮಾರ್ಕೆಟ್. ಒಳ್ಳೆ ಕತೆ ನಡಿ. ನೋಡ್ರಿ ಫಸ್ಟ್ ಟೈಮ್ ಬೇರೆಯವ್ರು ಮಾಡ್ತಿರೋ ಕೆಲಸಕ್ಕೆ ನಾವು ಬಂದಿದ್ವಿ. ಫುಲ್ ಜೋರು ನಡೆಸಾರಪ್ಪ ಇವರು ಮನೇಲಿ ಕೆಲಸನ. ಬಾಬಾ ಓಹೋ ಫುಲ್ ಇದಾಗೈತಿ ಎಲ್ಲ. ಇರಲಿ. ಅಯ್ಯೋ ನಾನು ನೋಡಿದ್ರೆ ಹಳೆ ಬರ್ತಾನೆ ಅಂತ ಹೊಸ ಬೆಡ್ಶೀಟ್ ಹಾಕಿರ್ತಾರೆ ಅಂತಂದ್ರೆ, ಇಲ್ಲಿ ನೋಡ್ರಿ ಇಲ್ಲಿ ಕಾಟ್ ಫುಲ್ ಕೆಲಸ ಮಾಡತ್ತಾರೆ ಇವರು. ಹಂಗಾಗಿ ವರ್ಕ್ ನಡೆದೈತಿ. ಚೆನ್ನಾಗೈತೆ ಬಿಡಿ. ನಮ್ಮ ಅಳಿಯಂದಿದೆ ಆ್ಯಕ್ಚುಲಿ ಸೈಬರ್ ಸೆಕ್ಯೂರಿಟಿ ಅನಲಿಸ್ಟ್. ಅವನು ಫುಲ್ ಬ್ಯುಸಿ ಇರ್ತಾನೆ ಅಣ್ಣ ಯಾವಾಗಲೂ. ನೋಡ್ರಿ ನಡಿ ಹೋಗೋಣಂತ. ಬಂದು ತಲುಪಿದೀವಿ ನಮ್ಮ ರಶ್ಮಿ ಅವ್ರ ಮನೆಗೆ. ಅಣ್ಣ ಬಂದು ಊಟ ಮಾಡ್ತಾ ಇದ್ದಾನೆ. ಇವ್ರಿಗೆ ನಿಮ್ಮ ಮನೆಗೆ ಒಂದು ಅಡ್ವಾಂಟೇಜ್ ನೋಡಿ, ಇದು ಫುಲ್ ಡೆಡ್ ಎಂಡ್. ಇಲ್ಲಿ ಯಾವ ಗಾಡಿಗಳು ಬರೋದಿಲ್ಲ. ಇಲ್ಲಿ ಲೈಟ್ ಇದೆ, ಫುಲ್ ಚೆನ್ನಾಗಿದೆ ನೋಡ್ರಿ. ಅವ್ನು ಇಲ್ಲಿ ಬಂದ್ರೆ ಊಟ ಹೊರಗ ಒಂದು ಒಳಗ್ ಇರಂಗೆ ನಾವ್ ಇಲ್ಲಿ ಮನೆ ಒಳಗಡೆ ಅಲ್ಲ. ಬೈಕ್ ಕ್ರೇಜ್ ಹುಡುಗರಿಗೆ ಹೆಂಗ್ ಬರ್ತದೆ ನೋಡ್ರಿ. ಇವತ್ತೇ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಏನು ಬಂದು ಆರಾಮಾಗಿ ಮಾವನ ಮನೆಯಲ್ಲಿ ಮಲ್ಕೊಳ್ಳೋಣ ಅಂತ ಮಲಗಿದ್ರೆ ಎಕ್ಸಿಬಿಷನ್ ಬಂದಿದೆ, ಗೃಹ ಸೇವೆ ಬಂದಿದೆ ಅಂತ ಅಂದ್ಲಪ್ಪ. ಜೀವನದಲ್ಲಿ ನೋಡ್ರಿ ಎಲ್ಲರೂ ತಪ್ಪು ಮಾಡೋದು ಸಹಜ. ಯಾವ ಮನುಷ್ಯನೂ
ತಪ್ಪು ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆ ತಪ್ಪು ಮಾಡಿದ್ದು ಇವತ್ತಿನ ದಿನ ನಾನು ಮಾಡಿರೋ ತಪ್ಪೇನಂದ್ರೆ ಅವಳ ಜೊತೆಗೆ ಅಲ್ಲಿ ಹೋಗಿದ್ದು. ಏನು ಅಂತ ದೊಡ್ಡ ತಪ್ಪು ಏನಪ್ಪ? ಕರದ್ಲು, ಬರ್ರಿ ಏನಾಗಲ್ಲ ಬರ್ರಿ ಅಂತ ಹೇಳ್ಕೊಂಡು ಆರಾಮ್ ಮಲ್ಗಾನ ಡ್ರೈವ್ ಮಾಡ್ಕೊಂಡ್ ಬಂದಿನಿ ಅಂತಂದ್ರೆ ಅವ್ಳ ಜೊತೆಗೆ ಹೋಗಿ ಅಲ್ಲಿ ಏನೇನ್ ಮಾಡಿದ್ವಿ ಏನೇನು ಅಂತ ಅದನ್ನ ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಅಲ್ಲಿ ಅಟ್ಯಾಚ್ ಮಾಡಿದೀನಿ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಲಿಂಕ್ ಕೂಡ ನಾ ಹಾಕಿರ್ತೀನಿ ಅದ್ರದ್ದು. ನೀವೇ ನೋಡಿ ಯಾರ್ದು ಏನ್ ತಪ್ಪಿದೆ ಅಂತ ಹೇಳಿದ್ರೆ ಅದಕ್ಕೆ ತಪ್ಪ ಅನ್ನೋದೇ ವರ್ಡ್ ಇನ್ನ ತಪ್ಪು ಅಂತ ಯಾರು ಹೇಳಲ್ಲ. ಮತ್ ನೀನೇ ಹೇಳಿದ್ದಲ್ಲ ಇವಾಗ. ಅಯ್ಯೋ ದೊಡ್ಡ ತಪ್ಪು ಬಿಡವ. ಸೊ ಗುಂಡೊಂದು ಊಟ ಆಗ್ತಿದೆ ಅವನ್ದಾದ್ಮೇಲೆ ರಿಶು ನೀ ಹಂಗೆಲ್ಲ ಮಾಡಂಗಿದ್ರೆ ಇಳಿಸ್ತೇನೆ. ಪ್ರಜ್ವಲ್ ಮಾಮ ಬೈತಾನ ಅವ್ನ ಕೆಳಗಡೆ ಇಲ್ಲಿ ಮೇಲಲ್ಲೇ ರೂಮ್ ನಾಗ ಕುಂತ್ ನೋಡ್ತಿರ್ತಾರ ಅವ್ರು. ಕರೆಕ್ಟ್ ಆಗಿ ಕುಂತ ಬೈಕ್ಸ್ ಇದನ್ನ ನೋಡಿದ್ರೆ ಅವ್ರಿಗೆ ಇಷ್ಟ. ಕೆಳಗಿರೋದ್ ಬಿಡ ಹಂಗಿದ್ರೆ ನೀನು ಮತ್ತೆ. ಫೈನಲಿ ರೆಡಿ ಆಗಿ ಮನೆಗೆ ಹೋಗ್ತಾ ಇದೀವಿ. ಸಾರಿ, ಮದ್ವೆಗೆ ಹೋಗ್ತಾ ಇದೀವಿ. ನೋಡ್ರಿ ರೆಡಿ ಆಗ್ಯಾರ ಎಲ್ಲ. ಇದೊಂದು ಬ್ಯಾಗ್ ಇಡು. ಅರ್ಜೆಂಟಿಗೆ ಬಂದಿದ್ದಕ್ಕೆ ನಮ್ಗೆ ಹೆಂಗ್ ಮಾಡ್ಯಾರ ನೋಡ್ರಿ. ಫಾರ್ಮಲ್ಸ್ ಹಾಕಿದೀನಿ ಆಕ್ಚುಲಿ, ಬಟ್ ಕ್ರಾಕ್ಸ್ ಇದೆ. ಫಾರ್ಮಲ್ ಶೂ ತರದೇ ಮರ್ತು ಬಿಟ್ಟಿದ್ದೀನಿ. ಡ್ರೈವ್ ಮಾಡ್ತಿರ್ಬೇಕಾದ್ರೆ ಜಾಗರ್ಸ್ ಅಲ್ಲಿ ಬಂದೆ, ಹಂಗಾಗಿ ಹಿಂಗಾಗಿ ಹೋಗಿದೆ. ಬೆಲ್ಟ್ ಕೂಡ ತಂದಿಲ್ಲ ಆಕ್ಚುಲಿ. ಈ ಬೆಲ್ಟ್ ನಮ್ಮ ಅಳಿಯನ್ ಸ್ಪಾನ್ಸರ್ಶಿಪ್. ನಮ್ಮ ಅಳಿಯನ್ ಬೆಲ್ಟ್ ಹಾಕಿದ್ದೀನಿ. ಬರ್ರಿ ಹೋಗಿ ಮದ್ವೆಗೆ ಹೋಗಿ ಏನೇನಾಗಿದೆ, ಮದ್ವೆ ಗಂಡ ಹೆಂಗಿದಾನೆ ಏನು ಅಂತ ಮಾತಾಡೋಣ. ಓಕೆ, ಹಾಯ್ ಹೇಳ್ರಿ ಶೋ. ಎಲ್ಲಿಗೆ ಹೊಂಟಿರಿ ಈಗ? ಮದ್ವಿಗೆ. ಅಯ್ಯಪ್ಪ, ಆಕ್ಚುಲಿ ಇಲ್ಲಿ ಚಪ್ಪಲ್ಲು ಮತ್ತೆ ಬೆಲ್ಟ್ ತಗೋಣ ಅಂತಿದ್ದೆ ಬೆಳಗ್ಗೆ ಹೋಗಿ. ಬಟ್ ಒಬ್ರು ನಮ್ಮ ಕ್ಲೈಂಟ್ ಮನೆಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿ ಊಟ ಹೆವಿ ಆಗೋಯ್ತು ಅವ್ರ ಮನೆಯಲ್ಲಿ. ಸೊ ವಾಪಸ್ ಬಂದು ಮಲ್ಕೊಂಬಿಟ್ಟೆ. ಸೊ ಹಂಗಾಗಿ ಟೈಮ್ ಆಗಿದೆ ಗೊತ್ತಾಗಿಲ್ಲ. ಕೈ ಬಿಡ್ಬೇಕಾ? ಯಾಕೆ? ಗಾಡಿ ಓಡಿಸ್ಬೇಕಾರೋ ನಿಮ್ ಮುಟ್ಟಂಗಿಲ್ಲ. ಇನ್ನು ಸ್ಟಾರ್ಟ್ ಮಾಡಿಲ್ಲ ಪಜಿ ನಾನು. ಓಕೆ, ಸ್ಟಾರ್ಟ್ ಮಾಡ್ಲಿ. ಸರಿ, ಅಜ್ಜಗ್ ಬಾಯ್ ಮಾಡಲ್ಲಿ. ಬಾಯ್ ಮಾಡ. ನಡಿ ಓಣ. ರೆಡಿ? ಎಸ್. ಮದುವೆ ಹಾಲಿಗೆ ರೀಚ್ ಆಗಿದ್ದೀವಿ. ಹುಡುಗ ಭರ್ಜರಿ ಫೋಟೋ ಶೂಟ್ ಮಾಡಿಸಿದಾನೆ ನಮಗೆ. ಬರ್ರಿ ನೋಡೋಣ. ಹೋಗಿ ನಿಮ್ಮ ಕ್ಲಾಸ್ಮೇಟ್ ಅಂದ್ರೆ ನೋಡಿ ಗೊತ್ತಾಗ್ತದ. ಇನ್ನೂ 2 ನಿಮಿಷ ಆಗಿಲ್ಲ ಒಳಗೆ, ಆಗ್ಲೇ ಎತ್ಕೊಂತ. ಆಕ್ಚುಲಿ ಮದುವೆ ಮನೇಲಿ ಹಿಂಗೆಲ್ಲ ಫಸ್ಟ್ ಟೈಮ್ ಅಲ್ವೇನ? ನಾವಿಬ್ರೇ ಹೋಗ್ತಿರೋದು ಫಸ್ಟ್ ಟೈಮು, ಲಾಗ್ ಮಾಡ್ತಿರೋದು ಫಸ್ಟ್ ಟೈಮ್. ನೋಡಿ ಬರ್ರಿ. ಡೆಕೋರೇಷನ್ ಚೆನ್ನಾಗಿ ಮಾಡ್ಯಾರ. ಸೂಪರ್ ಅದ ಡೆಕೋರೇಷನ್. ಫುಲ್ ಸೆಕೆ ಆಗ್ತದೆ ಅಷ್ಟೇ, ಬಿಟ್ರೆ ಒಳಗಡೆ ಪರವಾಗಿಲ್ಲ. ಹುಡುಗನ್ ಮಾತಾಡ್ಸ್ಕೊಂಬರೋಣ ಹೋಗಿ. ಮದುವೆ ಎಲ್ಲ ಮುಗಿಸ್ಕೊಂಡು ಇದು ಫೋಟೋ ಅಲ್ಲ, ಇದು ಅಲ್ಲಿ ಕೊಡ್ತೀನಂತ ಇದ್ರಾಗ. ಅಲ್ಲಿ ಕಾರ್ನ ಕೊಡ್ತೀನಿ, ಅದು ಕೆಳಗಷ್ಟು. ಏನು ಮಗ ಫೋಟೋ ತೆಗಿತಾವಂತ? ತೆಗಿ ಫೋಟೋ ತೆಗಿ. ಎಲ್ಲ ಊಟ ಆಯ್ತು. ಬರ್ತಾ ಇದ್ದಾಳೆ ರಶ್ಮಿ. ಇದು ಸ್ಟಿಕ್ ಅಟ್ಯಾಚ್ ಮಾಡಿ ಕೊಡ್ತೀನಿ. ಅವನ್ ಫೋಟೋ ತೆಗಿಬೇಕಂತ. ನಡ್ರಿ ರಶ್. ಊಟ ಗೀಟ ಎಲ್ಲ ಆಯ್ತು. ಅಲ್ಲಿ ಅವನಿಗೆ ಹೇಳೋ ಬಂದ್ ಬಾ. ರಿಶು ಅಲ್ಲಿ ಮೇಲಿರ್ಬೇಕೇನ, ಕೆಳಗೆ ಹೇಳೋ ಬಂದ್ ಬಾ. ರಿಶು ಬೆಳಗ್ಗೆ ದಾರಿ ಮುಹೂರ್ತಕ್ಕೆ ರೆಡಿ ಮಾಡ್ತಾ ಇದಾರೆ ಸ್ಟೇಜ್. ಮೋಸ್ಟ್ಲಿ ಬೆಳಗ್ಗೆ ಬರಕ್ ಆಗಲ್ಲ ಅನ್ಸತ್ತೆ ನಮ್ಗೆ. ಇವಾಗ ಸಿಕ್ಕಿದ್ಯಾ ನೋಡಿ, ನೀನು ಫ್ರೆಂಡ್ಸ್ ಬಂದ್ಬಿಟ್ಟಾರ ಅಂತ ಹೇಳಿ ನಾನು ತಿರುಗಿ ನೋಡಿಲ್ಲ ನೀನು. ಹೌದು, ಮತ್ತೆ ಎಷ್ಟೋ ಆಲ್ಮೋಸ್ಟ್ ಒಂದು 10 ಇಯರ್ಸ್ ಆದ್ಮೇಲೆ ಸಿಕ್ಕಿರೋದು. ಈ ಕಡೆ ರಿಶು, ಈ ಕಡೆ ಮದ್ವೆ ಕರ್ಕೊಂಡ್ ಬಂದಿನಿ. ನನ್ ಜೊತೆ ಇರ್ಬೇಕು, ನಾನು ಒಬ್ಳೆ. ಹಂಗೆ ನಿನ್ ಫ್ರೆಂಡ್ ಮದ್ವೆ ಬಂದಾಗ ನಾವು ಹಂಗೆ ಕುಂತಿರಲ್ಲ ಸುಮ್ನೆ. ನೀವು ಹೆಣ್ಮಕ್ಳೆಲ್ಲ ನಗ್ತಾ ಇರ್ತಾರೆ ಕೊಕ್ಕ ಅಂತ. ಏನ್ ಕೊಕ್ಕ? ಈಗ ನಾನು ಒಬ್ಳೆ ಅಲ್ಲ, ಅಲ್ಲಿ ಹೆಂಗಾಯ್ತು ಗೊತ್ತಾ? ಈ ಬೆಲ್ಟ್ ನಾನು ಹಳೆಯ ಸ್ಪಾನ್ಸರ್ಶಿಪ್, ಇವ್ರ ತಮ್ಮ ಅವ್ನ್ ಇಸ್ಕೊಂಡ್ ಬಂದೀನಿ. ಬೆಲ್ಟ್ ಇಟ್ಕೊಂಡ್ ಬಂದಿಲ್ಲ. ಇಲ್ಲಿ ನೋಡ್ರಿ, ಫಾರ್ಮಲ್ಸ್ ಹಾಕಿದೀನಿ, ಕ್ರಾಕ್ಸ್ ಇದಾವೆ.
ಚಪ್ಲಿನ ತರೋದಾಗ್ಲಿಲ್ಲ. ನೀವು ಕರೆಕ್ಟ್ ಆಗಿ ಹೇಳ್ಬೇಕು. ಏನು? ಪಾರ್ಕಿಂಗ್ ಮಾಡ್ಬೇಕಾದ್ರೆ ಬರಲ್ಲ, ನಂಗೆ ಹೇಳ್ತಿರ್ತಿಯಲ್ಲ, ಅದಕ್ಕೆ ಹಂಗಾಗುತ್ತೆ. ಹುಡುಗ ಅದನ್ನ ಮಾತಾಡ್ಸೋಣ. ಎಲ್ಲ ಮುಗಿಸ್ಕೊಂಡು ಗಾಡಿ ಈ ಕಡೆ ಹೋಗ್ತಾ ಇದೀವಿ. ಏ ಹಾಲಿ ಹಾ ಇಲ್ಲ ಇಲ್ಲ. ಹಾ ಹೌದಾ ಪಿಜ್ಜಿ ಓ ರಾಘು ಬಬ್ಬಾ ಅವನು ಹೋಗಿ ಜೀಪ್ ಅಂತ. ಟ್ರ್ಯಾಕ್ಟರ್ ಇದ್ರಾಗೆ. ಥ್ಯಾಂಕ್ ಯು ಸೋ ಮಚ್. ಎದಕ್ಕೆ ಯಾವ್ದಕ್ಕೆ ಥ್ಯಾಂಕ್ ಯು ಸೋ ಮಚ್? ಹಾ ನಿಂಗೂ ಅಮ್ಮಗೂ ಪಪ್ಪಾಗೂ ಅಂತ ಎದಕ್ಕೆ? ಎದಕ್ಕ ಏನೋ ಪ್ರೀತಿ ಬಂದ್ಬಿಟ್ಟತಿ, ಏನೋ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತದನ್ನ. ನಾವ್ ಯಾವಾಗಾದ್ರೂ ಹೇಳ್ತಿರ್ತೀವಲ್ಲ ಅವಂಗ ಏನಾದ್ರು ತಂದ್ ಕೊಟ್ಟಾಗ, ಅವ್ನ್ ಇವಾಗ ನಿಮ್ ಮೊಬೈಲ್ ಕೊಟ್ನಲ್ಲ, ಅದಕ್ಕ ಅವ್ನ್ ಮೊಬೈಲ್ ಕೊಟ್ಟಾಗ ನೀನ್ ಹೇಳಿದಲ್ಲ. ಮದ್ವೆ ಮುಗಿಸ್ಕೊಂಡು ಇವಾಗ ಮನೆಗ್ ಹೋಗ್ತಾ ಹೋಗ್ತಿದೀವಿ. ಇದೀವಿ. ಹುಡುಗನ್ ಕರ್ಕೊಂಡು ಮದ್ವೆ ಮುಗಿಸೋಷ್ಟೊತ್ತಿಗೆ ಫಸ್ಟ್ ಅವ್ನಿಗೆ ಹಶ್ವಾಯ್ತು. ಅವ್ನಿಗೆ ಊಟ ಮಾಡಿಸ್ಕೊಂಡ್ ಬಂದ್ ರಶ್ ಇತ್ತು. ಊಟ ಮಾಡಿಸ್ಕೊಂಡ್ ಬಂದ್ಮೇಲೆ ನಾವು ಮೇಲೆ ಹೋದ್ವಿ. ಆಮೇಲೆ ಹೋಗಿ ಹುಡುಗಂಗೆಲ್ಲ ವಿಶ್ ಮಾಡಿ ಬಂದ್ವಿ. ಇವಾಗ ಮನೆಗ್ ಹೋಗ್ಬೇಕು. ಇವಾಗ ಮನೆಗೆ ಹೋಗ್ತಾ ಇದೀವಿ. ಇವತ್ತಿಗೆ ಇಷ್ಟು. ಏನೋ ಇದೇ ರೀತಿ ಫ್ಯಾಮಿಲಿ ಕಂಟೆಂಟ್ ಲಾಗ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನು ಹೇಳಿ ಸಬ್ಸ್ಕ್ರೈಬ್ ಅಂತ. ಸಬ್ಸ್ಕ್ರೈಬ್ ಮಾಡಿ ಏನು? ಹಾ ಹೇಳು, ಜೋರಾಗಿ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಥವಾ ಬಟನ್ ಅನ್ನು ಒತ್ತಿ ಅಂತ ಹೇಳ್ತಾ ಇವತ್ತಿಗೆ ಇಷ್ಟು. ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಗುಡ್ ನೈಟ್. ಗುಡ್ ನೈಟ್.